ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವದ್ಗೀತೆಯ ಅನುಸಂಧಾನ ಮಾಡ್ತಾ ನಿನ್ನೆ ದಿವಸ ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿಹಿತವಾದ ವರ್ಣ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಕರ್ಮವನ್ನು ಮಾಡಬೇಕು ಅಂತನ್ಲಿಕ್ಕೆ ಶ್ರೀಕೃಷ್ಣ ಬ್ರಹ್ಮದೇವರ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರ ಮಾತನ್ನು ಉದಾಹರಿಸಿ ವ್ಯಾಖ್ಯಾನ ಮಾಡ್ತಾ ಬಂದ. 10, 11, 12, 13 ಈ 4 ಪದ್ಯಗಳಲ್ಲಿ ಬ್ರಹ್ಮದೇವರು ಕರ್ಮ ಮಾಡಬೇಕು, ಮಾಡೋಣದರಿಂದಲೇ ನಮ್ಮ ಅಭೀಷ್ಟಗಳು ಪೂರ್ಣ ಆಗ್ತವೆ, ದೇವತೆಗಳು ಆ ಕರ್ಮದಿಂದ ಪ್ರೀತರಾಗ್ತಾರೆ, ನಮಗೂ ದೇವತೆಗಳಿಗೂ ಪರಸ್ಪರವಾದಂಥ ಒಂದು ಪ್ರೀತಿ ಕರ್ಮದಿಂದ ಉಂಟಾಗ್ತದೆ, ಮಾಡೋನನ್ನು ಸ್ತೋತ್ರ ಮಾಡ್ತಾರೆ, ಮಾಡದಿದ್ದವನನ್ನು ನಿಂದೆ ಮಾಡ್ತಾರೆ. ಇದು ಇಲ್ಲಿ ನಾವು ಕಂಡಂಥ ಅಂಶ. ಯಾರು ಕರ್ಮ ಮಾಡಬೇಕು ಅಂತ ಹೇಳಿ ಮಾಡ್ತಾರೋ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಯಜ್ಞ ಶಿಷ್ಟಾಶಿನಸ್ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈಹಿ. ತಿಳಿದು ತಿಳಿಯದೆ ಅನೇಕ ಪಾಪಗಳು ದಿನೇ ದಿನೇ ನಮ್ಮಿಂದ ನಡೀತಾನೇ ಇರ್ತಾವಂತೆ. ನಿಮಗೆ ಆಶ್ಚರ್ಯ ಆಗ್ತದೆ, ನಾವಿವತ್ತೇನೂ ಪಾಪ ಮಾಡಿಲ್ಲ, ಮನೆಯಲ್ಲೇ ಇದ್ದೇವೆ, ನಮ್ಮಷ್ಟಕ್ಕೆ ನಾವು ಒಂದಿಷ್ಟು ಏನೋ ಬಯಸ್ಕೊಂಡು ತಿಂದಿದ್ದೇವೆ, ಯಾರ ಬಗ್ಗೆನೂ ಹಿಂಸೆ ಮಾತಾಡಿಲ್ಲ ಬಯಸಿಲ್ಲ ಅಂತ ಮನಸ್ಸಿನಲ್ಲಿ ನಾವು ಅಂದ್ಕೊಂಡು ಪಾಪನೇ ಮಾಡಿಲ್ಲ ಅಂತ ಅಂತಿರ್ತೇವೆ. ಸಾಕಷ್ಟು ಜನರಿಗೆ ಪಾಪ ಬಂದದ ಅನ್ನೋದು ಕಾಣಲ್ಲ, ಪಾಪ ಬಂದಿಲ್ಲ ಅನ್ನೋದು ಕಾಣಲ್ಲ. ಇದು ಒಂದು ವಿಚಿತ್ರ. ಬಂದಿದೆ ಅಂದರೆ ಹೇಗೆ ಬಂದಿದೆ, ಕಂಡಿದ್ದರೆ ಹೇಳ್ಬೋದಿತ್ತು. ಬಂದಿಲ್ಲ ಅನ್ನೋದನ್ನು ನಿರ್ಧಾರ ಮಾಡಿ ಹೇಳಲಿಕ್ಕೆ ಬರಲ್ಲ. ಪಾಪ ಕಣ್ಣಿಗೆ ಬೀಳ್ತದೆ ಅಂತಾಗಿದ್ದರೆ ಅದು ಬಂದಿಲ್ಲ ಅಂತ ನಿರ್ಧಾರ ಮಾಡಿ ಹೇಳ್ಬೋದು. ಹಾಗಾದರೆ ಮನುಷ್ಯ ಯೋಚನೆ ಮಾಡಬೇಕು. ಕಿಲ್ಬಿಷ ಅಂದರೆ ಪಾಪಗಳು. ನಮಗೆ ಪಾಪ ಬಂದಿದೆ ಬಂದಿಲ್ಲ ಅಂತನ್ಲಿಕ್ಕೆ ಮಾನದಂಡ ಯಾವುದು? ರಸ್ತೆಯಲ್ಲಿ ಓಡಾಡ್ತಾ ಇರುವವನಿಗೆ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಕೈ ಮಾಡಿದ ಅಂತ ಕೂಡಲೇ ನಿಲ್ಲಿಸಿದ ಬಳಿಕ ನೀನು ಮಾಡಿದಿ ತಪ್ಪು ಅಂತ ಪೊಲೀಸ್ ವಾದ ಮಾಡ್ತಾನೆ, ನಾ ತಪ್ಪು ಮಾಡಿಲ್ಲ ಅಂತ ಚಾಲಕ ವಾದ ಮಾಡ್ತಾನೆ. ಕೂಡಲೇ ಚಾಲಕನಿಗೆ ಪೊಲೀಸ್ ದಂಡ ರಸೀತಿ ಬರೀಬೇಕು ಅಂತ ಆದರೆ ಅವನು ವಾದ ಮಾಡ್ತಾನೆ, ನಾನು ತಪ್ಪೇ ಮಾಡಿಲ್ಲ, ಯಾಕೆ? ಇಲ್ಲ, ನೀನು ಸಿಗ್ನಲ್ ಮೀರಿ ಬಂದಿ ಅಂತ ಹೇಳಬೇಕು. ಸಿಗ್ನಲ್ ಮೀರಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಏನು ಆಧಾರ? ಅಲ್ಲೇ ಆದರೆ CCTV ಕ್ಯಾಮ್ರಾ ಇರ್ತದೆ, ತೋರಿಸಿ ಆದರೂ ಹೇಳ್ಬೋದು. ಇಲ್ಲೇನು? ಇಲ್ಲಿ ನಮ್ಮಿಂದ ಪಾಪ ನಡೆದಿದೆ ಅಂತನ್ಲಿಕ್ಕೆ ಯಾವುದು? ಗಮನಿಸಬೇಕಾದ ಅಂಶವೇ. ಪುಣ್ಯ ಪಾಪಗಳು ಮನುಷ್ಯನ ಕಣ್ಣಿಗೆ ಬೀಳ್ತಿದ್ರೂ ಸಂವಿಧಾನದಂತಿರುವ ಧರ್ಮಶಾಸ್ತ್ರ ಇದರಿಂದ ಪಾಪ ಇದರಿಂದ ಪುಣ್ಯ ಮೊದಲೇ ನಿಗದಿಪಡಿಸಿರ್ತದೆ. ಇದನ್ನು ಮತ್ತೊಬ್ಬರು ಬಾಯಲ್ಲಿ ನೀನು ಪಾಪ ಮಾಡಿದಿ ನೀ ಪುಣ್ಯ ಮಾಡಿದಿ ಅಂತ ಹೇಳಿಸ್ಕೊಂಡು ಅದು ಬಂದು ಕೂಡೋದಲ್ಲ. ಹೀಗಾಗಿ ನಾವು
ಅವುಗಳ ಆಧಾರದಿಂದ ಪುಣ್ಯ ಪಾಪಗಳನ್ನು ತಿಳಿಬೇಕಷ್ಟೆ. ಅವುಗಳು ಏನೆಲ್ಲ ಹೇಳ್ತಾವೆ ಮನುಷ್ಯ ಪಾಪ ಎಷ್ಟೆಷ್ಟು ಮಾಡ್ತಾನೆ ಅನ್ನಲಿಕ್ಕೆ ಕೆಲವು ಅಂಶ ನಿಮ್ಮ ಮುಂದೆ ಹಂಚಿಕೊಂಡಿರ್ತೇನೆ. ಆಹಾರ ಪದಾರ್ಥಗಳನ್ನು ಮನೆಗೆ ತಂದು ಬೇಯಿಸ್ತೇವೆ. ಶಾಸ್ತ್ರಗಳು ಹೇಳ್ತಾವೆ ಅವುಗಳಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾಸನ್ನು ಬೇಯಿಸಿದೆ ಅಂತ ಪಾಪ ಬರ್ತದೆ ಅಂತದ್ದು. ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯ ತಂದ ತರಕಾರಿಗಳನ್ನು ಕೈಯಿಂದ ಹೆಚ್ಚಲಿಕ್ಕೆ ಶುರು ಮಾಡ್ತಾನೆ. ಹೆಚ್ಚದೆ ಹಾಗೆ ತಿನ್ನಲ್ಲ, ಹೆಚ್ಚಿದಾಗ ಪಾಪ ಬಂದಿರ್ತದಂತೆ. ಹೆಚ್ಚಿದರೆ ಪಾಪ, ಕೊಚ್ಚಿದರೆ ಪಾಪ, ಕುಟ್ಟಿದರೆ ಪಾಪ, ಬೇಯಿಸಿದರೆ ಪಾಪ. ಹಾಗಾದರೆ ಪಾಪ ಇಲ್ಲದಿಲ್ಲ ಅಂತ ಹೇಗೆ ಸಾಧ್ಯ? ಯೋಚನೆ ಮಾಡ್ತೇವ? ಮಾಡೇ ಇಲ್ಲ. ಮನುಷ್ಯ ಇದರ ಕಡೆ ಗಮನನೇ ಹರಿಸಲಿಲ್ಲ. ಪ್ರಾಚೀನರು ಇದರ ಕಡೆ ಗಮನ ಹರಿಸಿದ್ರಿಂದ ಮನೆಯಲ್ಲಿ ಇಂಥ ಪಾಪಗಳೂ ನಮ್ಮಿಂದ ನಡೆದಿರ್ತಾವೆ, ಅದು ಹೋಗಲಿ ಅಂಥೇಳಿನೇ ವೈಶ್ವದೇವ ಮೊದಲಾದ ಪ್ರಕ್ರಿಯೆಗಳನ್ನು ಇಟ್ಟುಕೊಂಡು ಆ ಪಾಪ ಕಳ್ಕೊಳ್ಳೋ ಪ್ರಯತ್ನ ಪಟ್ಟರಂತೆ. ಇದನ್ನು ನಾವಿವತ್ತು ಕಲ್ಪನೆಗೆ ತಂದುಕೊಳ್ಳಲಿಲ್ಲ. ನಮಗದೊಂದು ರೀತಿ ನ್ಯಾಷನಲ್ ವೇಸ್ಟ್ ಕಂಡು ಹಾಕಿ ಕಾಣಿಸ್ತಾ ಇದೆ. ಅದೇನು ಮಾಡಿದ ಅನ್ನ ಬೆಂಕಿಯಲ್ಲಿ ಹಾಕಿ ಸುಡೋದ? ಚೇಚೆ, ಅನ್ನ ಅಂದರೆ ದೇವರಿದ್ದ ಹಾಗೆ ಅಂತ ಒಬ್ಬ ವಿಚಾರವಾದಿ ಹೇಳ್ದ. ಇನ್ನೊಬ್ಬ ಅದಕ್ಕೆ ಸರಿಯಾಗಿ ತರ್ಕ ಕೊಟ್ಟ. ಪಾಪ ಕಾಣಿಸ್ತದ ನಿನಗೆ? ಕಂಡಿದ್ರೆ ಹೇಳು ಮೊದಲು. ಇಲ್ಲಿ ಅನ್ನ ಹಾಕಿಬಿಟ್ರೆ ಅಲ್ಲೆಲ್ಲೋ ಪಾಪ ಹೋಗ್ತದಂತೆ. ನಂಬಲಿಕ್ಕಾಗ್ತದೆ ಇದೆಲ್ಲ? ನೋಡಿ, ತರ್ಕ ಸೇರಿತು, ಪಾಪ ಕಾಣಿಸ್ಲಿಲ್ಲ, ಬಂತು ಅನ್ನೋದು ಕಾಣಿಸ್ಲಿಲ್ಲ ಅಂಥೇಳಿ ಅದು ಇಲ್ಲ ಅಂತ ಹೇಳಿಬಿಟ್ಟ. ನಾನು ಕೇಳಿದೆ, ಬಂದಿಲ್ಲ ಅನ್ನೋದಾದರೂ ಕಾಣಿಸ್ತಾ? ಅದೂ ಇಲ್ಲ. ಹಾಗಾದರೆ ಪಾಪ ಬಂದಿದೆ ಅನ್ನೋದು ಕಾಣಿಸ್ದೇ ಇದ್ರೆ ಬೇಡಪ್ಪ, ಪಾಪ ಬಂದಿಲ್ಲ ಅನ್ನೋದಾದರೂ ಕಾಣಿಸ್ತಾ? ಅದಕ್ಕೆ ಕೂಡಲೇ ಉತ್ತರ ಕೊಟ್ಟ ವಿಚಾರವಾದಿ, ಪಾಪ ಬಂದಿಲ್ಲ ಅನ್ನೋದು ಕಾಣಿಸಿಲ್ಲ, ಪಾಪ ಬಂದಿದೆ ಅನ್ನೋದು ಕಾಣಿಸಿಲ್ಲ, ಆದ್ದರಿಂದ ಅದು ಇಲ್ಲವೇ ಇಲ್ಲ ಅಂತ ಅವನಂದ. ಅಲ್ಲಿಗೆ ನಾಸ್ತಿಕತೆಗೆ ಬಂತು ಅಂತ ಅರ್ಥ. ಇದು ಬಹಳ ವಿಚಿತ್ರ ಪ್ರಪಂಚ. ಬುದ್ಧಿಗಳು ಮನುಷ್ಯನಿಗೆ ಕಂಡದ್ದು ಕಾಣದಿದ್ದದ್ದನ್ನು ಮಾತ್ರ ನಂಬಿ ಹೋಗೋದು ಅಂತಾದರೆ ಪ್ರಪಂಚದಲ್ಲಿ ಸಾಕಷ್ಟು ಪ್ರವೃತ್ತಿಗಳು ನಿಂತು ಹೋಗಬೇಕಾಗ್ತದೆ. ಇವತ್ತು ಕಾಣದ್ದನ್ನು ಒಪ್ಪದೇನೆ ಕಂಡದ್ದನ್ನು ಮಾತ್ರ ಒಪ್ಪಗೊಂಡ್ರೆ ಬಹಳ ಸಮಸ್ಯೆಗೆ ಈಡಾಗ್ತೇವೆ. ಹೀಗಾಗಿ ಹಿಂದಿನ ದಾರ್ಶನಿಕರೆಲ್ಲ ಇಂದ್ರಿಯಗಳಿಗೆ ಕಂಡದ್ದು ಎಷ್ಟು ಸತ್ಯವೋ ಅದಕ್ಕಿಂತ ಸತ್ಯ ವೇದಗಳು ಹೇಳಿದ್ದು ಅಂತ ನಂಬಿ ನಡೆದವರು. ಇದೊಂದು ಅದ್ಭುತ. ಅದಕ್ಕೆ ಕೃಷ್ಣ ಧರ್ಮ ಅಧರ್ಮಗಳನ್ನು ನಿನ್ನ ಬುದ್ಧಿಗೆ ತಕ್ಕಂತೆ ಯೋಚನೆ ಮಾಡಬೇಡ. ನಿನಗೀಗ ಅನ್ನಿಸ್ತು ನಾನು ಇವರನ್ನೆಲ್ಲ ಬಾಣದಿಂದ ಕೊಂದೆ, ಪಾಪ ಬರ್ತದೆ ಅಂತ ನಿನಗನ್ನಿಸ್ತು ಅಂತ ಪಾಪ ಬರೋದಿಲ್ಲ. ಯಾವುದನ್ನು ಮಾಡಿದರೆ ಪಾಪ ಬರ್ತದೆ ಅಂತ ಧರ್ಮಶಾಸ್ತ್ರಗಳು ಹೇಳಿದೆ, ಅದನ್ನು ಮಾಡಿದರೆ ಪಾಪ ಬರ್ತದೆ. ಹೀಗಾಗಿ ಹಿಂಸೆ ಅಂತಂತಂದ್ರೆ ಪಾಪ ಅಲ್ಲ, ಅಹಿಂಸೆ ಅಂತಂದ್ರೆ ಕೂಡಲೇ ಪುಣ್ಯನೂ ಅಲ್ಲ. ಮತ್ತೆ ಬಹಳ ವಿಚಿತ್ರ ಇದೆ. ಅಹಿಂಸಾ ಹಿಂಸಾ ಅನ್ನೋ ಶಬ್ದಗಳನ್ನಾಡಿ ಇವತ್ತು ಸಾಕಷ್ಟು ದೊಡ್ಡ ದೊಡ್ಡ ಚರ್ಚೆಗಳು ಹೊರಟಿದೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತಮ್ಮ ಮೂಗಿನ ನೇರಕ್ಕೆ ಮಾತನಾಡುವ ಸಾಕಷ್ಟು ಬುದ್ಧಿಜೀವಿಗಳು ಹೊರಟು ಬಿಟ್ಟಿದ್ದಾರೆ. ಮಾನದಂಡವನ್ನು ಇಟ್ಟುಕೊಳ್ಳದೆ ಪುಣ್ಯ ಪಾಪಗಳನ್ನು ತೀರ್ಮಾನ ಮಾಡುವ ಅಧಿಕಾರ ನಮಗಿಲ್ಲ. ವೇದ ಉಪನಿಷತ್ತುಗಳು ಅತೀಂದ್ರಿಯ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿರುವ ಮಾಧ್ಯಮಗಳು. ನಿಮಗೆ ಈ ಟಿ ವಿ ಚಾನಲ್ನಲ್ಲಿ ಮಾತ್ರ ಅವುಗಳ ಪರಿಚಯ ಆಗ್ತದೆ. ಬೇರೆ ಚಾನಲ್ಗಳನ್ನು ನೋಡಿದರೆ ಪುಣ್ಯ ಪಾಪಗಳ ಪರಿಚಯ ಆಗಲ್ಲ. ಅದೇನಾಗ್ತದೋ ನಮಗೆ ಗೊತ್ತಿಲ್ಲ. ಒಟ್ಟು ಆಗ್ತಾ ಇದೆ ಪರಿಚಯ. ಬಣ್ಣದ ಲೋಕದ ಪರಿಚಯ ಮಾಡಿಸೋದು ಬೇರೆ, ಮಾಡುವ ಮನುಷ್ಯನ ಪ್ರತಿ ಪ್ರವೃತ್ತಿಯ ಹಿಂದೆ ಇದು ಪುಣ್ಯ ಕೊಟ್ಟಿದೆ ಇದು ಪಾಪ ಕೊಟ್ಟಿದೆ ಅನ್ನೋ ಪರಿಚಯ ಮಾಡಿಸುವ ಚಾನಲ್ಲು ಬೇರೆ. ಅದಕ್ಕೆ ಶಾಸ್ತ್ರಗಳ ಆಧಾರವನ್ನು ಅನುಸರಿಸಿ ನಾವು ನೀವು ಪುಣ್ಯ ಪಾಪಗಳನ್ನು ತಿಳಿಬೇಕು. ತಿಳಿದಾಗ
ಮನುಷ್ಯನಿಗೆ ದೈನಂದಿನ ಬದುಕಿನಲ್ಲಿ ಎಷ್ಟು ಪಾಪ ನಡೀತದೆ ಎನ್ನುವುದು ಅನುಸಂಧಾನಕ್ಕೆ ಬರ್ತದೆ. ಅಯ್ಯೋ ನನ್ನಿಂದ ಪಾಪ ಎಷ್ಟು ನಡೀತದೆ, ಅವು ಕಳ್ಕೊಳ್ಳೋ ಉಪಾಯ ಏನು? ಶ್ರೀಕೃಷ್ಣ ಬ್ರಹ್ಮನ ಮಾತನ್ನ ರೆಫರೆನ್ಸ್ ಕೊಡುವಾಗ ಇದನ್ನು ಹೇಳಿಬಿಟ್ಟ. ಯಜ್ಞ ಶಿಷ್ಟಾಶಿನ ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈಹಿ. ಎಂಥ ಅದ್ಭುತವಾದ ಮಾತು. ನೀನು ಬೇಯಿಸಿದರೆ, ಕುಟ್ಟಿದರೆ, ಹೆಚ್ಚಿದರೆ ಅನೇಕ ಹಿಂಸಾತ್ಮಕವಾದ ಪಾಪ ನಡೀತದೆ ಅಂತ ಶಾಸ್ತ್ರ ಹೇಳಿದೆ. ಅಂಥ ಪಾಪ ನಿನ್ನಿಂದ ನಡೆದಿರಬಹುದು. ಆದರೆ ಸ್ವಧರ್ಮ ನಿರತನಾದಾಗ ಆ ಪಾಪಗಳನ್ನು ಕಳ್ಕೊಳ್ಳೋ ಶಕ್ತಿಯೂ ಬರ್ತದೆ ಅಂತಂದ ಕೃಷ್ಣ. ಸ್ವಧರ್ಮ ನಿರತನಾಗದೆ ಬರೀ ತರ್ಕಕ್ಕೆ ಯೋಜನೆ ಮಾಡಿಕೊಂಡ್ರೆ ಪಾಪ ಹೋಗೋದಿಲ್ಲ. ಸ್ವಧರ್ಮ ನಿರತನಾಗಬೇಕು. ಅದಕ್ಕೆ ಹಿಂದಿನ ಪ್ರಾಚೀನರು ವೈಶ್ವದೇವಾದಿ ಸ್ವಧರ್ಮವನ್ನು ಆಚರಿಸಿ ಆ ವೈಶ್ವದೇವದಲ್ಲಿ ಆಹುತಿಯನ್ನು ನೀಡಿದ್ದರಿಂದ, ಪರಿಶುದ್ಧವಾದ ಅನ್ನವನ್ನು ಸ್ವೀಕರಿಸಿದ್ರಿಂದ ತಮ್ಮ ಪಾಪಗಳನ್ನು ಕಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ವೈಶ್ವದೇವಾದಿ ಸದ್ಧರ್ಮಗಳು, ಸ್ವಧರ್ಮಗಳು ನಮ್ಮ ಕಿಲ್ಬಿಷವನ್ನು ಪರಿಹಾರ ಮಾಡಲಿಕ್ಕೆ ಅವು ದೊಡ್ಡ ಉಪಾಯ. ಅದನ್ನು ಈ ಮಾತಿನಲ್ಲಿ ಅನುಸಂಧಾನಕ್ಕೆ ತಂದಿದ್ದಾರೆ. ಹೀಗಾಗಿ ನಾವು ನೀವು ಪಾಪ ಮಾಡೇ ಇಲ್ಲ ಅಂತ ಧೋರಣೆ ತಾಳಬಾರ್ದು. ಒಂದು ವೇಳೆ ನಮ್ಮಿಂದ ಪಾಪಗಳು ನಡೆದಿದೆ ಅಂತ ನಿಶ್ಚಯ ಮಾಡಿಕೊಂಡು ಕಳ್ಕೊಳ್ಳೋ ಉಪಾಯವೂ ಕೂಡ ಸ್ವಧರ್ಮ ಆಚರಣೆಯಿಂದ ಇದೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದು ಕಠಿಣದ ಕೆಲಸ ಅಲ್ಲ. ನಮಗದರ ಕಡೆಗೆ ಶಿಕ್ಷಣ ಸರಿಯಾಗಿ ಬರ್ತಿಲ್ಲ ಇವತ್ತು. ಅದೊಂದು ದೊಡ್ಡ ವಿಪರ್ಯಾಸ. ಮನುಷ್ಯನಿಗೆ ಶಿಕ್ಷಣ, ಆ ಪರಿಸರ ಹೇಗೆ ವ್ಯವಸ್ಥೆ ಆಗ್ತಾ ಹೋಗ್ತದೆ, ಹಾಗಾಗಿ ಮನುಷ್ಯ ತನ್ನನ್ನು ತಾನು ಬೆಳೆಸ್ಕೊಳ್ತಾನೆ. ಇವತ್ತು ಇಡೀ ಪರಿಸರವೇ ಬೇರೆ ಬೇರೆ ರೀತಿಯಾದಂತಹ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ ನಾವು ಎಲ್ಲರನ್ನ ಪ್ರವಚನದಲ್ಲಿ ಬೈತಾ ಕೂತರೂ ಅರ್ಥ ಇಲ್ಲ. ನೀನು ಮಾಡಿಲ್ಲ, ನೀ ಮಾಡಿಲ್ಲ, ನೀ ಮಾಡಿಲ್ಲ ಅಂತ ಬೈದರೆ ಏನು ಬಂತು? ತಿಳುವಳಿಕೆ ಕೊಟ್ಟರೆ ಯಾರಾದರೂ ಅದರ ಕಡೆಗೆ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ. ಹೀಗಾಗಿ ಸ್ವಧರ್ಮದ ಆಚರಣೆ ಅನ್ನೋದರ ತಿಳುವಳಿಕೆ ಕೊಡಬೇಕು. ಇದು ಸ್ವಧರ್ಮ. ಆ ತಿಳುವಳಿಕೆಯನ್ನು ತಾನು ಮಾಡಿಕೊಂಡ ಅಂದರೆ ತಾನಾಗೆ ಮನುಷ್ಯ ಅದರಲ್ಲಿ ಪ್ರವೃತ್ತಿ ಮಾಡ್ತಾನೆ. ಅವನನ್ನು ಕೃಷ್ಣ ಹೊಗಳ್ತಾನೆ. ನಿನ್ನೆ ಬೈದ, ಇವತ್ತು ಹೊಗಳಿದ. ಮಾಡದೇ ಇದ್ದವನನ್ನು ಕಳ್ಳ ಅಂತ ಬೈದ, ಮಾಡುವವರನ್ನು ಸಕಲ ಪಾಪ ನಿರ್ಮುಕ್ತರು ಅಂತ ಹೊಗಳಿದ. ಹೀಗಾಗಿ ನಿನ್ನೆ ಬಯಸಿಕೊಂಡದ್ದಾಯಿತು, ಇವತ್ತು ಹೊಗಳಿಸ್ಕೊಳ್ಳೋದು. ನೋಡಿ, ಯಾರು ಮಾಡ್ತಾರೆ ಅವರನ್ನು ಎತ್ತರದಲ್ಲಿ ಹೊಗಳ್ತದೆ, ಯಾರು ಮಾಡಲ್ಲ ಅವರನ್ನು ಬೈತದೆ. ಇದು ಬ್ರಹ್ಮದೇವರ ರೆಫರೆನ್ಸ್ನಲ್ಲಿ ಬಂದಂತಹ ಅಭಿಪ್ರಾಯ. ಇದನ್ನು ನಾವು ಗಮನಿಸಿಯೂ ಕೂಡ ಶ್ರೀಕೃಷ್ಣ ಹೇಳಿದ, ಅರ್ಜುನ ಹಾಗಾಗಿ ಕರ್ಮದಲ್ಲಿ ರತನಾಗು ಅಂತಂದ. ಇದೊಂದು ಅಂಶ. ಎರಡನೇ ಅಂಶ, ನಿನ್ನೆ ಇದು ಪ್ರಾರಂಭ ಆಗಬೇಕಾಗಿತ್ತು. ಸರಿ, ಪ್ರತಿಯೊಬ್ಬರೂ ಕೂಡ ಸ್ವಧರ್ಮವನ್ನು ಸರ್ವಥಾ ಮಾಡಲೇಬೇಕು ಅಂತನ್ಲಿಕ್ಕೆ ಇಷ್ಟೊತ್ತು ತನಕ ನೀನು ಮಾತನಾಡ್ತಾ ಹೇಳಿದೆಲ್ಲ, ಆ 4 ಪದ್ಯಗಳಿಂದ ಹೇಳಿದ ಬಳಿಕ ಮತ್ತೆ ಪುನಃ ಶ್ರೀಕೃಷ್ಣ ಅಂತಾನೆ, ಇನ್ನೂ ಒಂದು ಕಾರಣ ಇದೆ. ಈ ಜಗತ್ತು ಅನ್ನೋದು ಒಂದು ಚಕ್ರ ಇದ್ದ ಹಾಗೆ. ಇದ್ರ ಪ್ರವೃತ್ತಿ ನಿರಂತರ ನಡೀತಾ ಇರಬೇಕು. ಇದನ್ನು ನಡೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಜೀವನಿಗೂ ಇದೆ ಅಂತೆ. ನಿಮ್ಮೆಲ್ಲರ ಹೆಗಲ ಮೇಲಿದೆ ಅದರ ಜವಾಬ್ದಾರಿ. ನಾವದರಿಂದ ನುಣುಚ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರ್ದು. ನೀನು ನುಣುಚ್ಕೊಂಡು ಅಂದರೆ ನಿನ್ನನ್ನು ನೋಡಿ ಇನ್ನೊಬ್ಬ ನುಣುಚ್ಕೊಳ್ತಾನೆ, ಅವ ಬಿಟ್ಟಿಲ್ವಾ ಅಂತ ಅವನ ಮೇಲೆ ಹಾಕ್ತಾನೆ. ಹೀಗಾಗಿ ಜಗಚ್ಚಕ್ರದ ಪ್ರವೃತ್ತಿ ನಿರಂತರ ನಡೀಲಿಕ್ಕೆ ಹೊಣೆ ಪ್ರತಿಯೊಬ್ಬ ಜೀವನಾದದ್ರಿಂದಲೂ ಕೂಡ ಚಕ್ರದ ಪ್ರವೃತ್ತಿ ನಡೀಲಿಕ್ಕೋಸ್ಕರವಾಗಾದರೂ ಕರ್ಮವನ್ನು ಮಾಡು. ಇದು ಕೃಷ್ಣ ಈ 3 ಪದ್ಯದಲ್ಲಿ ವಿವರಣೆ ಕೊಡ್ತಾನೆ. 14, 15, 16 ನಾವು ನೀವು ಈ ಚಕ್ರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಇದು ಹೇಗಿದೆ ಚಕ್ರ? ನಮ್ಮ ಪಾಲು ಏನಿಲ್ಲಿ? ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ
ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಮೋಘಂ ಪಾರ್ಥ ಸಜೀವತಿ. ಹೇ ಪಾರ್ಥ, ಈ ಚಕ್ರದ ಪ್ರವೃತ್ತಿಗೆ ಪ್ರತಿಯೊಬ್ಬನ ಹೊಣೆಗಾರಿಕೆಯನ್ನು ಅರ್ಥೈಸಿಕೊಂಡು ಮಾಡಿದ ಅಂದರೆ ಒಳ್ಳೆಯದು. ಮಾಡದೇ ಹೋದರೆ ಸಜೀವತಿ ಮೋಘಂ, ಅವನು ಇಡೀ ಬದುಕೇ ವ್ಯರ್ಥ ಅಂದ ಕೃಷ್ಣ. ಮೋಘಂ ಅಂದರೆ ವ್ಯರ್ಥ. ಮೋಘಂ ಜೀವತಿ, ಅವನು ಬದುಕಿದ್ದಾನೆ ಅಂತ ಹೇಳಬಾರ್ದು, ಅವನು ಉಸಿರಾಡಿಸ್ತಿದ್ದಾನೆ ಅಂತ ಹೇಳಬೇಕಂತೆ. ಬದುಕು ಬೇರೆ, ಉಸಿರಾಟ ಬೇರೆ. ಪ್ರಾಣಿಗಳಲ್ಲಿ ಉಸಿರಾಟ ಇದ್ದೇ ಇದೆ. ಕರ್ಮದ ವಿವೇಕ ಇಲ್ಲದೆ ನಡೀತದೆ. ಆಹಾರದ ಹಾತುರಿತೆ ಅಲ್ಲೂ ಇದೆ. ನಾವು ಆಹಾರಕ್ಕಾಗಿಯೇ ಹಾತುರಿದು ನಾಳೆ ನಾಡಿದ್ದಿನ ಚಿಂತೆಯಲ್ಲೇ ಮುಳುಗಿ ಹಾಗೇ ಇದ್ವಿ ಅಂತಾದರೆ ಆ ಪ್ರಾಣಿಗಳಿಗೂ ನಮಗೂ ಕೂಡ ಅಂತರ ಇಲ್ಲದೆ ಇದ್ದರಿಂದ ನಮ್ಮದು ಬದುಕಲ್ಲ, ಪ್ರಾಣಿಗಳಂತೆ ಉಸಿರಾಟ ಅಂತ ಆಗಬೇಕಾಗ್ತದೆ. ಉಸಿರಾಡಿಸೋದಲ್ಲಪ್ಪ, ಬದುಕೋದು ಕಲಿ. ನಿನ್ನ ಜವಾಬ್ದಾರಿಯನ್ನು ಅರಿತು ಇದ್ದರೆ ಬದುಕು, ಅರಿಯದೇ ಇದ್ದರೆ ಅದು ಉಸಿರಾಟ. ಏನು ಚಕ್ರ ಇದು ಅಂತ ಗಮನಿಸೋಣ. ನಾವು ನೀವು ಭೂಮಿಗೆ ಬಂದದ್ದು ನಮ್ಮ ತಂದೆ ಉದರದ ವೀರ್ಯದಿಂದ. ತಂದೆ ಉದರದಲ್ಲಿ ವೀರ್ಯ ಉತ್ಪತ್ತಿ ಆದದ್ದು ತಂದೆ ತಿಂದ ಅನ್ನದಿಂದ. ಅನ್ನ ಧಾನ್ಯಗಳು ಹುಟ್ಟೋದೇನೆ ಪರ್ಜನ್ಯದಿಂದ. ಮೋಡಗಳ ಮೂಲಕವಾಗಿ ಧಾನ್ಯ ಉತ್ಪತ್ತಿ ಆಗ್ತಾವೋ ಇಲ್ಲೋ, ಮೇಘಚಕ್ರ. ಹೀಗಾಗಿ ಪರ್ಜನ್ಯ ಇಲ್ಲದೆ ಅನ್ನ ಇಲ್ಲ. ಆ ಪರ್ಜನ್ಯಗಳು, ಮೋಡಗಳ ಚಕ್ರ ಹುಟ್ಟಿದ್ದೇ ಯಜ್ಞದಿಂದ. ಯಜ್ಞಗಳು ಇಲ್ಲದೆ ಮೋಡಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮೇಘಚಕ್ರಗಳು ಹುಟ್ಟೋದು ಯಜ್ಞದಿಂದ. ಇಲ್ಲಿ ಯಜ್ಞ ಅಂದರೆ ಹವಿಸ್ಸು ಅಂತ ಇಷ್ಟೇ ಅರ್ಥ. ಎಷ್ಟೆಷ್ಟು ದೇವತಾ ಉದ್ದೇಶಿಸಿ ನಾವು ದ್ರವ್ಯವನ್ನು, ಹವಿಸ್ಸನ್ನು ಹಾಕ್ತೇವೆ, ಆ ಹವಿಸ್ಸು ಹಾಕಿಯೇನೇ ಮೋಢಚಕ್ರಗಳು ಉತ್ಪತ್ತಿ ಆಗ್ತಾವಂತೆ. ಹವಿಸ್ಸು ಹಾಕದೇ ಇದ್ದರೆ ಮೋಡಗಳು ಉತ್ಪತ್ತಿನೇ ಇಲ್ಲ. ಹಾಗೆ ಆಧಾರ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಅಗ್ನೌ ಪ್ರಸ್ತಾಹುತಿ ಸಮ್ಯಕ್ ಆದಿತ್ಯಂ ಉಪತಿಷ್ಠತಿ. ಮಳೆ ಸುರಿಸೋದು ಪರ್ಜನ್ಯನೇ. ಪರ್ಜನ್ಯ ಅಂದರೆ ಎರಡರ್ಥ. ಮೇಘಚಕ್ರ ಅಂತ ಒಂದರ್ಥ, ಪರ್ಜನ್ಯ ಅಂದರೆ ಆದಿತ್ಯ ಅಂತ ಇನ್ನೊಂದರ್ಥ. ಆದಿತ್ಯ ಸೂರ್ಯ ಮೋಡಗಳನ್ನು ಕಿರಣದಿಂದ ತಾನೇ ಕರಗಿಸಿ ಮೋಡವನ್ನು ನೀರಾಗಿ ಮಾಡ್ತಾನೆ. ಅಲ್ಲಲ್ಲಿದ್ದ ನೀರನ್ನು ಶೇಖರಿಸಿ ಮೋಡವಾಗಿ ಮಾಡ್ತಾನೆ. ಮೋಡವಾಗಿ ಮಾಡಿದ ಮೇಲೆ ತಾನೇ ಮಳೆ ಸುರಿಸಬೇಕು ಮೋಡಗಳು. ನೋಡಿ ಎಂಥ ಅದ್ಭುತ. ಹೀಗಾಗಿ ಪರ್ಜನ್ಯ, ಮೇಘಚಕ್ರಗಳು ಅಥವಾ ಸೂರ್ಯ, ಅವುಗಳು ನಿರ್ಮಾಣ ಆಗೋದು ಯಜ್ಞದಿಂದ. ಅಗ್ನಿಯಲ್ಲಿ ಹೋಮಿಸಿದ್ದ ಹವಿಸ್ಸು ಮೋಡವಾಗಿ ಪರಿಣಾಮ ಆಗ್ತದೆ ಸೂರ್ಯನ ಮೂಲಕ ಅಂತಂದಿದ್ದಾನೆ. ಆ ಮೋಡಗಳು ಯಜ್ಞದಿಂದ ಉಂಟಾಗ್ತಾವೆ ಅಂದರೆ ಯಜ್ಞ ಯಾವುದರಿಂದ ಹುಟ್ಟುತ್ತದೆ? ಯಜ್ಞ ಕರ್ಮದಿಂದ ಹುಟ್ಟುತ್ತದೆ. ನಾವು ಮಾಡುವ ಜ್ಯೋತಿಷ್ಠೋಮಾದಿ ಯಜ್ಞ ಯಾಗಾದಿಗಳನ್ನು ನಡೆಸಿದಾಗ ಮಾತ್ರ ಮೋಡಗಳು ಹುಟ್ಟಲಿಕ್ಕೆ ಸಾಧ್ಯ. ಕ್ರಿಯೆನೇ ಇಲ್ಲದೇನೆ ಯಜ್ಞ ಇಲ್ಲ. ಯಜ್ಞ ಇಲ್ಲದೆ ಮೋಡಗಳಿಲ್ಲ. ಮೋಡ ಇಲ್ಲದೆ ಧಾನ್ಯ ಇಲ್ಲ. ಧಾನ್ಯ ಇಲ್ಲದೆ ನಾವಿಲ್ಲ. ಹಾಗಾದರೆ ಯಜ್ಞಗಳ ಉತ್ಪತ್ತಿಗಾಗಿ ಕ್ರಿಯೆ, ಕರ್ಮ. ಆ ಕರ್ಮಗಳು ನಡಿಬೇಕು. ಕರ್ಮ ಯಾವುದರಿಂದ? ಆಶ್ಚರ್ಯದ ಸಂಗತಿ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಪ್ರತಿಯೊಬ್ಬ ಮನುಷ್ಯನಿಂದ ಕ್ರಿಯೆ ನಡಿಬೇಕು ಅಂತಾದರೆ ಕರ್ಮ ಬ್ರಹ್ಮನಿಂದಲೇ ಹುಟ್ಟಬೇಕಲ್ವೇ?
ಪರಬ್ರಹ್ಮನೇ ಇಲ್ಲದೇನೆ ಪ್ರತಿಯೊಬ್ಬರೂ ಮನುಷ್ಯ ಕರ್ಮದಲ್ಲಿ ತೊಡಗಲಿಕ್ಕೆ ಸಾಧ್ಯ ಇಲ್ಲ. ನಾವಾಗೆ ಯಾವುದಾದ್ರೂ ಕರ್ಮದಲ್ಲಿ ತೊಡಗ್ತೇವೆ ಅಂದರೆ ಅದು ಬಹಳ ಮೌಢ್ಯ, ಅದನ್ನು ನಿಷೇಧ ಮಾಡಬೇಕಷ್ಟೆ. ನಾವಾಗಿ ಯಾವ ಕರ್ಮದಲ್ಲಿಯೂ ತೊಡಗಲ್ಲ, ಬ್ರಹ್ಮನಿಂದ ಕರ್ಮ. ಹೀಗಾಗಿ ಬ್ರಹ್ಮನಿಂದ ಕರ್ಮ ಹುಡ್ತದೆ. ಬ್ರಹ್ಮ ಅಂದರೆ ಯಾರು? ಪರಬ್ರಹ್ಮ, ನಾರಾಯಣ, ಪರಿಪೂರ್ಣ ಅಂತ ಅರ್ಥ. ಬ್ರಹ್ಮ ಶಬ್ದ ಪರಿಪೂರ್ಣನನ್ನೇ ಹೇಳ್ತದೆ. ಅವ ಕರ್ಮವನ್ನು ಹುಟ್ಟಿಸ್ತಾನೆ, ಪ್ರತಿಯೊಬ್ಬರಲ್ಲಿ ಕ್ರಿಯೆಯನ್ನು. ಅವ ಯಾರಿಂದ ಹುಟ್ಟುತ್ತಾನೆ? ಶ್ರೀಕೃಷ್ಣ ಹೇಳ್ದ, ಅವ ಅಕ್ಷರದಿಂದ ಹುಡ್ತಾನೆ ಅಂತಂದ. ನೋಡಿ, ಹೇಳಿದ್ದಾನೆ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ. ಈ ಶ್ಲೋಕದಲ್ಲಿ ಸ್ವಲ್ಪ ಗಮನಿಸ್ರಿ. ಸಮುದ್ಭವಂ ಅಂತ ಅಂತ ಒಂದು ಉಪಸರ್ಗ ಹಾಕ್ತಾನೆ. ಉಳಿದ ಕಡೆಯಲ್ಲೆಲ್ಲ ಅಂತ ಉಪಸರ್ಗ ಇಲ್ಲ, ಹುಡ್ತದೆ ಅಂತ ಹೇಳ್ತಾ ಬರ್ತಾನೆ. ಪರಬ್ರಹ್ಮ ಯಾರಿಂದ ಹುಡ್ತಾನೆ ಅಂತ ಕೇಳಿದ ಕೂಡಲೇ ಅಕ್ಷರದಿಂದ ಹುಟ್ಟುತ್ತಾನೆ ಅಂತಂದ. ಹುಟ್ಟುತ್ತಾನೆ ಅಂತ ಹೇಳೋದನ್ನು ಸಮುದ್ಭವ ಅಂತ ಆಡಿದ. ಪರಬ್ರಹ್ಮನಿಗೆ ಹುಟ್ಟೇ ಇಲ್ಲ ಅನ್ನೋದನ್ನು ಸ್ವತಃ ತಾನೇ ಹೇಳಿದ್ದಾನೆ 2ನೇ ಅಧ್ಯಾಯದಲ್ಲಿ. ಹಾಗಾದರೆ ಸಮುದ್ಭವಂ ಅಂತಂದ ಅಂದರೆ ಅಭಿಪ್ರಾಯ ಏನು? ಅಕ್ಷರ ಅಂದರೆ ಏನು? ಎರಡು ತಿಳಿಬೇಕಾದ ಅಂಶ. ಅಕ್ಷರ ಅಂದರೆ ವೇದಗಳು ಅಂತ ಅರ್ಥ. ವೇದಗಳನ್ನು ಶ್ರೀಕೃಷ್ಣ ಅಕ್ಷರ ಅಂತ ಕರೀತಾನಂತೆ. ಬಹಳ ಜನರಿಗೆ ಈ ಶ್ಲೋಕ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಬೇರೆ ಬೇರೆ ದಾರ್ಶನಿಕರಿಗೆ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದರೆ ಯಾವುದರಿಂದ ಯಾವುದು ಹುಡ್ತು ಅಂತ ಅವ್ರಿಗೆ ಹೇಳೋದು ತುಂಬ ಕಠಿಣ ಆಗಿದೆ. ಆದರೆ ನಮ್ಮ ಪ್ರಾಚೀನರು ನಮಗೆ ಅನುಸಂಧಾನಕ್ಕೆ ತಂದು ಕೊಟ್ಟರು. ಅಕ್ಷರ ಅಂದರೆ ವೇದ ಅಂತ ಅರ್ಥ. ವೇದಗಳಿಗೆ ಅಕ್ಷರ ಅಂದಿದ್ದಾನೆ. ಪರಬ್ರಹ್ಮನ ಹುಟ್ಟು ಯಾವುದರಿಂದ ಅಂದರೆ ವೇದದಿಂದ ಅಂದ ಕೃಷ್ಣ. ವೇದದ ಉಳಿವು ನಮ್ಮಿಂದ ಆಗಬೇಕು. ನಾವು ನೀವು ಸೇರಿ ವೇದಾಧ್ಯಯನಶೀಲತೆಯಿಂದ ವೇದಗಳನ್ನು ಉಳಿಸಿ ಅದರಲ್ಲಿ ಹೇಳಿದಂತೆ ನಡೆದ ಕರ್ಮ ಹಾಗೂ ಯಜ್ಞಗಳನ್ನು ನಡೆಸಿ ಮೋಡಗಳನ್ನು ಹುಟ್ಟಿಸಿ ಇದಿಷ್ಟು ನಡೀಲಿಕ್ಕೆ ಮೂಲ ಪ್ರೇರೇಪಕನಾದ ಪರಬ್ರಹ್ಮನ ಮೂಲಕ ನಾವು ಯೋಜಿತರಾದರೆ ಈ ಚಕ್ರ ನಡೀಲಿಕ್ಕೆ ಸಾಧ್ಯ ಅಂತಾನೆ ಕೃಷ್ಣ. ಹೀಗಾಗಿ ಅಕ್ಷರ ಅಂದರೆ ವೇದ. ವೇದಗಳಿಂದ ಅಭಿವ್ಯಕ್ತನಾಗ್ತಾನೆ ಪರಮಾತ್ಮ ಅಂತಿಷ್ಟೇ ಅರ್ಥ. ವೇದಗಳು ಭಗವಂತನನ್ನು ಹುಟ್ಟಿಸಲ್ಲ, ವೇದಗಳು ಭಗವಂತನನ್ನು ತೋರಿಸ್ತಾವೆ. ಹಾಗಾದರೆ ನಾವು ನೀವು ಅಕ್ಷರ ನೆನೆಸಿದ ವೇದಗಳಿಂದ ಯಾವ ರೀತಿ ಪರಬ್ರಹ್ಮನನ್ನು ತಿಳಿತೇವೋ ಆಗ ಭಗವಂತನ ಸ್ವರೂಪ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿ ಅವನ ಮೂಲಕವಾಗಿ ನಮ್ಮನ್ನು ಯಜ್ಞಾದಿ ಕರ್ಮದಲ್ಲಿ ತೊಡಗಿಸಿಕೊಂಡು ಯಜ್ಞದಲ್ಲಿ ಹಾಕುವ ಆಹುತಿಗಳ ಮೂಲಕ ಮೋಡದಿಂದ ಪುನಃ ಅನ್ನ ಧಾನ್ಯ ಅವುಗಳ ಮೂಲಕವಾಗಿ ಮತ್ತೆ ಉತ್ಪತ್ತಿ, ಹೀಗೆ ಚಕ್ರ ನಡೀಬೇಕು ಅಂತಿದ್ದಾನೆ ಕೃಷ್ಣ. ವೇದಕ್ಕೂ ಯಜ್ಞಗಳಿಗೂ ಭಗವಂತನಿಗೂ ನಮಗೂ ಮೋಡಗಳಿಗೂ ಅನ್ನಕ್ಕೂ ಎಷ್ಟು ಇಂಟರ್ನಲ್ ಕಲೆಕ್ಷನ್ ಇದೆ ಅನ್ನೋದನ್ನು ಅನುಸಂಧಾನ ಮಾಡಿದ್ರೆ ಎಷ್ಟು ಅದ್ಭುತ ಇದು. ಇದು ನಿಜವಾದ ಚಕ್ರ. ಅಕ್ಷರ ಶಬ್ದಕ್ಕೆ ಮರಿಬಾರದು, ವೇದಗಳು ಅಂತ ಅರ್ಥ. ಕೆಲವರಿಗೆ ಅಕ್ಷರ ಅನ್ನೋ ಶಬ್ದವೇ ಪರಮಾತ್ಮ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಅಲ್ಲ. ಬ್ರಹ್ಮ ಅನ್ನೋ ಶಬ್ದ ಪರಮಾತ್ಮ ಅಂತ ಅರ್ಥ, ಅಕ್ಷರ ಅನ್ನೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ವೇದದಿಂದ ಸಮುದ್ಭವ ಅಂದರೆ ವೇದದಿಂದ ಹುಟ್ಟು ಪಡೆದವ ಅಂತಲ್ಲ, ವೇದದಿಂದ ತಿಳುವಳಿಕೆಗೆ ಆಸ್ಪದನಾಗಿ ವ್ಯಕ್ತನಾಗುವವ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಪರಮಾತ್ಮ ನಮ್ಮ ನಿಮ್ಮ ಮಾತು ಪ್ರವಚನದಿಂದ ಸಿಗೋವನಲ್ಲ, ತರ್ಕಕ್ಕೆ ನಿಲುಕುವವನಲ್ಲ. ಮತ್ತು ಹೇಗೆ ನಿಲುಕ್ತಾನೆ? ವೇದದಿಂದ ಉಂಟಾಗೋ ಜ್ಞಾನಕ್ಕೆ ನಿಲುಕ್ತಾನಷ್ಟೇ. ಅವನು ಜ್ಞಾನಗಮ್ಯ, ಅವ ಜ್ಞಾನಕ್ಕೆ ನಿಲುಕುವವ. ಯಾವ ಜ್ಞಾನ? ನಾವು ನೀವು ಮನಸ್ಸಿನಲ್ಲಿ ಹುಟ್ಟಿಸ್ಕೊಳ್ಳುವ ಕಲ್ಪನೆಯ ಜ್ಞಾನ ಅಲ್ಲ. ಯಾವ ಜ್ಞಾನ? ವೇದದಿಂದ ಉಂಟಾಗೋ ಜ್ಞಾನಕ್ಕೆ ಲಭ್ಯ. ಹೀಗಾಗಿ ಅವನನ್ನು ಅಕ್ಷರ ಸಮುದ್ಭವ ಅಂತ ಅವನಿಗೆ ಹೆಸರು ಬಂದಿದೆ ಅಂತ. ಅವನು ವೇದದಿಂದ ಅಭಿವ್ಯಕ್ತನಾಗ್ತಾನಪ್ಪ.
ಅವ ಎಲ್ಲರಿಂದ ವ್ಯಕ್ತನಾಗೋನಲ್ಲ, ವೇದದಿಂದ ವ್ಯಕ್ತನಾಗ್ತಾನೆ. ಹೀಗಾಗಿ ಕೃಷ್ಣ ಉಳಿದ ಕಡೆ ಸಮ್ ಅಂತ ಹಾಕಿದ್ರೆ ಇಲ್ಲಿ ಮಾತ್ರ ಸಮುದ್ಭವಂ ಅಂತ ಹಾಕಿದ್ದಾನಂತ. ಎಷ್ಟು ಮಥಿತಾರ್ಥವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ವೇದದಲ್ಲಿ ಪರಮಾತ್ಮನ ತಿಳುವಳಿಕೆಗಾಗಿ ಅಂಥೇಳೇ ಅಂಶಗಳು ಬಂದಿದ್ದಾವೆ. ಅದೇ ವೇದಗಳೇ ಯಜ್ಞ ಯಾಗಾದಿಗಳನ್ನೂ ಬೋಧಿಸ್ತಿದ್ದಾವೆ. ನಮಗೆ ಮೋಡಗಳಿಂದಲೇ ಉತ್ಪತ್ತಿ ಅನ್ನೋದು ಅನುಭವಕ್ಕೆ ಬರ್ತಾ ಇದೆ. ಮೋಡದ ನೀರಿನಿಂದ ಧಾನ್ಯಗಳು ಬರಬೇಕು ಅಂತಾದರೆ ಮೋಡ ಬೇಕು. ಮೋಡಕ್ಕಾಗಿ ಅಂತ ಆಹುತಿ ಕೊಡಬೇಕು, ಆಹುತಿಗಾಗಿ ಅಂತ ಕ್ರಿಯೆ ನಡಿಬೇಕು, ಕ್ರಿಯೆಗಾಗಿ ಅಂತ ಪರಮಾತ್ಮ ಬೇಕು, ಪರಮಾತ್ಮನಿಗಾಗಿ ಅಂತ ವೇದ ಬೇಕು. ಏನೂ ತಿಳಿಯದೇನೆ ವ್ಯವಹಾರ ಮಾಡಿದರೆ ಹೇಗೆ ಸಾಧ್ಯ? ಕ್ರಿಯೆ ನಡಿಬೇಕು. ಇದೆಲ್ಲ ಬಿಟ್ವಿ, ಹೆಂಗಿದ್ರೂ ಇದೇ ಎಲ್ಲ ಮೋಡ ಅಂತ ನಾವೇ ಮೋಡ ಬಿತ್ತನೆ ಮಾಡ್ತೇವೆ ಅಂತ ಹೋದ್ವಿ. ಮಾಡ್ರಿ, ಆವಿಷ್ಕಾರಗಳು ಬಂದಿದೆ, ಬಿತ್ತನೆ ಅಂತ ಹೆಸರಷ್ಟೇ. ಇದ್ದ ಮೋಡವನ್ನು ಬೇರೆ ಕಡೆಯಲ್ಲಿ ಕಳಿಸೋ ಕಾರ್ಯವೇ ಹೊರತು ಇಲ್ಲದೇ ಇರೋ ಮೋಡವನ್ನು ಕ್ರಿಯೇಟ್ ಮಾಡೋದಂತೂ ಅಲ್ಲಲ್ಲ. ಅರೆ, ಇದ್ದದ್ದನ್ನು ಇನ್ನೊಂದು ಕಡೆ ಕಳಿಸೋ ಕಾರ್ಯಕ್ಕೆ ಬಿತ್ತನೆ ಅನ್ನೋ ಶಬ್ದ ಯಾಕೆ ಹಾಕಿದ್ರಿ? ಬಿತ್ತನೆ ಅಲ್ಲ, ಅಲ್ಲಿದ ಇಲ್ಲಿಗೆ ಕಳಿಸೋದು, ಇಲ್ಲಿದ ಅಲ್ಲಿಗೆ ಕಳಿಸೋ ಕೆಲಸ, ಅದು ಬಿತ್ತನೆ ಅಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಇದೆ, ಅರ್ಥಕ್ಕೆ ಸ್ಪಷ್ಟ ಗೊತ್ತಾಗ್ತದೆ. ಶ್ರೀಕೃಷ್ಣನ ಮಾರ್ಗದರ್ಶನ ಬೇಕು ಮನುಷ್ಯನಿಗೆ. ಹೀಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಅಲ್ಲಲ್ಲಿ ಇವತ್ತಿಗೂ ಯಜ್ಞ ಯಾಗ ಅಲ್ಲಿ ಆಹುತಿಗಳು ನಡೀತಿವೆ, ನಿರಂತರ ನಡೀತಿವೆ ಅಂತ ಹೇಳೇ ಮೋಡಗಳು ಬರ್ತಿವೆ. ಮೋಡಗಳನ್ನು ಕೊಡಿಸೋರು ದೇವತೆಗಳು, ಅವರಿಲ್ಲದೇನೆ ಹೇಗೆ ಸಾಧ್ಯ? ದೇವತಾ ಉದ್ದೇಶದಿಂದ ಮಾಡುವಂಥ ಯಜ್ಞ ಯಾಗಾದಿಗಳೇ ಮೋಡಗಳನ್ನು ತರಿಸ್ತಾವೆ. ಈ ಸತ್ಯ ನಾವು ಮನಗಾಣಬೇಕು. ಇದನ್ನು ಮನಗಾಣದೆ ಅಲ್ಲಿ ಬರಗಾಲಕ್ಕೆ ಪ್ರವಾಹ ಪೀಡಿತರಾದರೆ, ಬರಗಾಲ ಪೀಡಿತರಾದರೆ ಪರಿಹಾರ ಘೋಷಣೆ ಮಾಡ್ತೇವೆ ಅಂಥೇಳಿ ಮನುಷ್ಯನಿಗೆ ಪರಿಹಾರ ಜಗತ್ತಿನಲ್ಲಿರೋ ಜೀವರಿಗೆ ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ? ಸ್ವಲ್ಪ ಕೊಟ್ಟಾನು, ಪೂರ್ಣ ಅಭಿಲಾಷೆ ಪೂರೈಸ್ಯಾನ? ಯಾಕೆ ಇವ ಅಪರಿಪೂರ್ಣ? ಸರ್ಕಾರನಾದರೂ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ? ಅದು ಅಪರಿಪೂರ್ಣವೇ, ಪರಿಮಿತ. ವಿಶ್ವವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಮಾತ್ರ ತನ್ನ ದೇವತೆಗಳ ಮೂಲಕವಾಗಿ ತಾನು ಎಲ್ಲರಿಗೂ ತಮ್ಮ ಬೇಕಾದ ಪರಿಹಾರ ಕೊಡಬಲ್ಲನೇ ಹೊರತು ಜಗತ್ತಿನಲ್ಲಿ ಇನ್ಯಾರೂ ಕೂಡ ಎಲ್ಲರಿಗೆ ಪರಿಹಾರ ಒದಗಿಸ್ತಾರೆ ಅಂದರೆ ಸಾಧ್ಯ ಇಲ್ಲ. ಅದು ನೆಪ ಮಾತ್ರ. ಭಗವಂತ ಉಪದೇಶ ಮಾಡುವಂತಹ ಈ ಜಗಚ್ಚಕ್ರದ ವ್ಯವಸ್ಥೆಯನ್ನು ನೀವು ಮನಗಾಣಬೇಕು. ಈ ಜಗಚ್ಚಕ್ರದೊಳಗೆ ನಾವು ಎಲ್ಲಿದ್ದೇವೆ ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ. ಅನ್ನಗಳು ಅಂದರೆ ಧಾನ್ಯದಿಂದ ಬರೋದು. ಧಾನ್ಯೋತ್ಪತ್ತಿಗೆ ಬೇಕಾಗಿರೋದು ಯಾರು? ರೈತ. ಯಜ್ಞ ಮತ್ತು ಕ್ರಿಯೆ, ಇದು ಹೋಮ ಹವನ, ಇದು ನಡಿಬೇಕಾದ್ರೆ ವೇದಗಳಿಂದಲೇ ಹೋಮ ಹವನ ನಡಿಬೇಕು ಅಂತಾದರೆ ವೇದಗಳನ್ನು ಅಧ್ಯಯನ ಮಾಡಿ ಹೋಮ ಹವನ ಮಾಡಿಸ್ಬೇಕು ಅಂತಾದವನು ಯಾರು? ಬೆಳಿತಾನೆ ಧಾನ್ಯಗಳನ್ನು ರೈತ, ಅವ ಹೊಲದಲ್ಲಿ ಬೆಳೆದಿದ್ದಾನೆ. ನಾವಿದ್ದೇವೆ ನಗರದಲ್ಲಿದ್ದೇವೆ, ನಮ್ಮ ತನಕ ಅದನ್ನು ಸರಬರಾಜು ಮಾಡೋ ವ್ಯವಸ್ಥೆ ಯಾರು ಮಾಡ್ತಾರೆ? ಸರಿ, ಸರಬರಾಜು ಅಂತನ್ನೋದನ್ನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವಕ್ಕೆ ಸೇರಬೇಕದು, ಅಲ್ಲಲ್ಲಿ ಹೋಗಬೇಕು. ಹಾಗಾದರೆ ಅದರ ವ್ಯವಸ್ಥಾಪಕ ಯಾರು? ಅಲ್ಲಿ ಮತ್ತೆ ನ್ಯಾಯ ಅನ್ಯಾಯಗಳಲ್ಲಿ ವ್ಯವಸ್ಥೆ ಮಾಡಿ ಅನ್ಯಾಯ ನಡೆದಂತೆ ನೋಡಿ ವ್ಯವಸ್ಥೆ ಮಾಡೋನು ಯಾರು? ಗಮನಿಸಿದ್ರೆ ವಿಶ್ವದ ಚಕ್ರದ ಪ್ರಸಂಗ ಹೇಗಿದೆ ಅಂತ. ಅನ್ನ ಬೆಳಿಲಿಕ್ಕೆ ಬೇಕಾದ ಧಾನ್ಯವನ್ನು ಬೆಳೆಸೋನು ಯಾರು? ಬೆಳೆದಂಥ ಧಾನ್ಯವನ್ನು ಎಲ್ಲ ಊರೂರಿನ ಪ್ರತಿಯೊಬ್ಬ ಗ್ರಾಹಕನಿಗೆ ತಲುಪಿಸೋನು ಯಾರು? ಆಹುತಿಗಳನ್ನು ನೀಡಿ ಹೋಮ ಹವನ ಮಾಡಿಸ್ಬೇಕಾದ್ರೆ ವೇದಾಧ್ಯಯನವನ್ನೇ ಮಾಡಿ ವೇದ ರಕ್ಷಣೆ ಮಾಡಲಿಕ್ಕೆ ಅಂತ ಕೂಡಿಸೋನು ಯಾರು? ಈ ನಡೆಯುವ ಈ ವ್ಯವಸ್ಥೆಯಲ್ಲಿ ಅನ್ಯಾಯ ನಡೆದಿದ್ದಂತೆ ನಿಯಂತ್ರಿಸಿ ದಂಡ ಹಾಕಬೇಕಾದ ದಂಡನಾಯಕ ಯಾರು? ಎ, ಬಿ, ಸಿ, ಡಿ.
ಈ 4 ವ್ಯವಸ್ಥೆಗಳು 4 ಥರದ ವ್ಯಕ್ತಿಗಳು ಇಲ್ಲ ಅಂತಾದರೆ ಈ ಚಕ್ರ ನಡೆಯೋದು ಹೇಗೆ? ಶ್ರೀಕೃಷ್ಣ ಇದನ್ನು ಮಾರ್ಮಿಕವಾಗಿ ವ್ಯವಸ್ಥಿತವಾಗಿ ಹೇಳಿದ್ದಾನೆ. ಬೆಳೆಸೋ ಒಬ್ಬ ಬೇಕು, ಬೆಳೆದದ್ದನ್ನು ಸರಬರಾಜು ಮಾಡಲಿಕ್ಕೆ ಒಬ್ಬ ಬೇಕು, ಹೋಮ ಹವನಗಳನ್ನು ನಡೆಸಲಿಕ್ಕೆ ವೇದಾಧ್ಯಯನಶೀಲನಾದವನು ಒಬ್ಬ ಬೇಕು. ಈ 3 ಜನರು ವ್ಯವಸ್ಥಿತವಾಗಿ ನಡೆಸದೇ ಇದ್ದರೆ ದಂಡ ಹಾಕಲಿಕ್ಕೆ ಒಬ್ಬ ದಂಡನಾಯಕ ಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಈ ಚಕ್ರದಲ್ಲಿ ಎಲ್ಲರಿಗೆ ಪಾಲುದಾರರಾಗಿದ್ದಾರೆ ಅಂತಂದ ಕೃಷ್ಣ. ಇದನ್ನು ಹೇಳ್ತಾ ಇದ್ದಾನೆ. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ, ಯಜ್ಞ ಕರ್ಮ ಸಮುದ್ಭವ. ನೀವು ಇದನ್ನು ಕೇಳುವಾಗಲೇ ಯಾರ್ಯಾರ ಅನಿವಾರ್ಯತೆ ಇದೆ, ಯಾರ್ಯಾರ ಅವಶ್ಯಕತೆ ಇದೆ ಈ ಚಕ್ರಕ್ಕೆ ಅನ್ನೋದು ನಿಮಗೆ ಸ್ಪಷ್ಟ ಮನದಟ್ಟಾಗ್ತದೆ. ಯಾರ ಅನಿವಾರ್ಯತೆ ಇದೆ, ಯಾರ ಅವಶ್ಯಕತೆ ಇದೆ. ಒಬ್ಬರಿಲ್ಲ ಅಂತಾದರೂ ಈ ಚಕ್ರದಲ್ಲಿ ಏರ್ಪೇರಾಗ್ತದೆ. ಹೀಗಾಗಿ ಕೃಷ್ಣ ಪರಮಾತ್ಮ ಎಲ್ಲರೂ ಬೇಕು, ಎಲ್ಲರಿಗೂ ಈ ಉಪದೇಶ ಬೇಕು, ಈ ಉಪದೇಶವನ್ನು ತಿಳಿದವರು ಎಲ್ಲರೂ ಬೇಕು, ಅಂದರೆ ಈ ಚಕ್ರ ನಡಿಲಿಕ್ಕೆ ಸಾಧ್ಯ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಯ ಯಃ ಅಘಾಯುರಿಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ ಅಂತ ಕೃಷ್ಣ ಹೇಳ್ದ. ಹೀಗೆ ಮನುಷ್ಯ ಇಂಥ ಚಕ್ರದ ತಿರುಗುವಿಕೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರ್ತಾನಾದ್ದರಿಂದ ನೀನು ಒಂದು ವೇಳೆ ಏನಾದರೂ ಆ ಚಕ್ರದಿಂದ ಹೊರಬರ್ತೇನೆ ಅಂತ ನಿವೃತ್ತಿಯನ್ನು ಕೊಟ್ಟು ಬಂದರೆ, ರಾಜೀನಾಮೆ ಘೋಷಣೆ ಮಾಡಿದರೆ, ಈ ಚಕ್ರದ ವ್ಯವಸ್ಥೆ ಒಳಗೆ ಪಾಲ್ದಾರ ಆಗಲಿಲ್ಲ ಅಂತ ನಿನಗೂ ಕೂಡ ದೋಷ ಬರ್ತದೆ. ಇದು ಐಚ್ಛಿಕವಾಗಿ ನಿವೃತ್ತಿ ಘೋಷಣೆ ಮಾಡುವ ಚಕ್ರ ಅಲ್ಲ. ಯಾಕೆ? ಈ ಚಕ್ರ ಬಿಟ್ಟು ಬೇರೆ ಚಕ್ರ ಇಲ್ಲವೇ ಇಲ್ಲ. ಈ ವ್ಯವಸ್ಥಿತವಾದ ನಾನು ತಿಳಿಸಿದ ಚಕ್ರ ಬಿಟ್ಟು ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಒಂದು ವೇಳೆ ಇದ್ದಿದ್ರೆ ಈ ಕಂಪ್ನಿಯಲ್ಲಪ್ಪ ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆಗ್ತೀನಿ, ಅದು ಸರಿ ಹೋಗಲಿಲ್ಲ, ಅಲ್ಲೇನೋ ಹರಾಸ್ಮೆಂಟ್ ಆಯಿತು ಅಂತ ಮತ್ತೊಂದು ಕಂಪ್ನಿಗೆ ಜಾಯ್ನ್ ಆಗ್ತೀನಿ, ಅವಕಾಶ ಆದರೂ ಇದೆ. ಇಲ್ಲಿ ಹಾಗಲ್ಲ. ಅದಕ್ಕೆ ಏವಂ ಪ್ರವರ್ತಿತಂ ಚಕ್ರಂ, ಇದು ಜಗಚ್ಚಕ್ರ. ಈ ಚಕ್ರದಲ್ಲಿ ನೀನು ಎಲ್ಲೇ ಯಾವುದೇ ಮೂಲೆಗೆ ಹೋದರೂ ಕೂಡ ಈ ಚಕ್ರದ ಸುಳಿಯಲ್ಲೇ ಇರ್ತೀಯ. ನೀನು ಅದನ್ನು ಅನುಸಂಧಾನಕ್ಕೆ ತಂದುಕೊಳ್ಳೋದೇನೆ, ನೀನು ಉಡಾಫೆ ಮಾಡೋದು ಬೇರೆ. ಆದರೆ ಈ ಚಕ್ರ ಮಾತ್ರ ನಿನ್ನನ್ನು ಸೆಳಿತಾನೇ ಇರ್ತದೆ. ನಿಂದಿದು ನಿನ್ನ ಕರ್ತವ್ಯ, ನಿನ್ನಿಂದ ನಡಿಬೇಕಾದದ್ದು, ನೀದದನ್ನು ಬಿಟ್ಟಿದ್ದೀ. ನೋಡಿದ್ರ ಎಂಥ ಅದ್ಭುತವಾದ ಮಾತನ್ನು ಕೃಷ್ಣ ಹೇಳ್ತಾನೆ. ಹೀಗಾಗಿ ಆ ಆಶ್ರಮ, ಆ ವರ್ಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅವರವರ ಕರ್ತವ್ಯದಲ್ಲಿ ತೊಡಗಬೇಕು ಅಂತನ್ಲಿಕ್ಕೆ ಇಂಥ ಅದ್ಭುತವಾದ ಜಗಚ್ಚಕ್ರದ ವಿವರಣೆಯನ್ನು ಶ್ರೀಕೃಷ್ಣ ಕೊಟ್ಟು ಅರ್ಜುನನಿಗೂ ಕೂಡ ಇದು ಪ್ರತಿಯೊಬ್ಬರಿಂದ ನಡೆಸಬೇಕಾಗಿದೆ ಅಂತ ವ್ಯಾಖ್ಯಾನ ಮಾಡ್ತಾನೆ. ಇದನ್ನು ಬಿಟ್ಟರೆ ಬೇರೆ ಉಪಾಯ ಇಲ್ಲ. ಅಷ್ಟೇ ಅಲ್ಲ, ಇದನ್ನು ಬಿಟ್ಟಿದ್ದಾನೆ ಅಂತ ಅವನಿಗೆ ಪಾಪ ಬರ್ತದಂತ. ಯಾವಾಗಲೂ ಅಷ್ಟೆ, ಕೆಲವು ಎಕ್ಸಾಮಿನೇಷನ್ನಲ್ಲಿ ನಾವು ಇವತ್ತು ಬರೆಯುವಾಗ ಪ್ರಶ್ನೆಗೆ ಉತ್ತರ ಬರದ ಅಂತ ಒಂದಾದರೆ ಬಿಟ್ಟ ಅಂತ ಹೇಳಿ ಮೈನಸ್ ಪಾಯಿಂಟ್ಸ್ ಇರ್ತದಂತೆ. ಕೆಲವು ಬರೀಲೇಬೇಕಾದದ್ದು ಅಂತ ಇರ್ತದೆ, ಅದನ್ನು ಬಿಟ್ಟ ಅಲ್ಲ ಅಂತ ಮೈನಸ್ ಹಾಕ್ತಾರಂತೆ. ಬಂದದ್ದು ಮಾರ್ಕು ಕಳ್ಕೋಬೇಕಾಗ್ತದೆ. ಈ ಅರ್ಥದಲ್ಲಿ ಕೃಷ್ಣ ಅಘಾಯುರಿಂದ್ರಿಯಾರಾಮ, ಇಂದ್ರಿಯದ ಲಾಲಸೆಗೆ ಒಳಗಾಗಿ ಭೂಮಿಗೆ ಬಂದಿದ್ದೇನೆ, ಒಂದಿಷ್ಟು ಐಷಾರಾಮಿ ಬದುಕು ನಡೆಸಿ ಇಲ್ಲೇನದವೋ ಅದೇ ಸತ್ಯ ಅನ್ನೋ ಭ್ರಮೆಯಲ್ಲಿ ತೇಲಾಡಿಬಿಟ್ಟಿ ಅಂತಾದರೆ ಮೈನಸ್ ಪಾಯಿಂಟ್ ಹಾಕಬೇಕಾಗ್ತದೆ, ಎಚ್ಚರಿಕೆ ಇರಲಿ ಅಂತಂದಂತೆ ಕೃಷ್ಣ. ನೋಡಿದ್ರ, ಇದ್ದದ್ದು ಕಳ್ಕೊಳ್ಳೋದಕ್ಕಿಂತ ಕರ್ತವ್ಯದಲ್ಲಿ ತೊಡಗೋದು ವಾಸಿ ಅಲ್ವೇ? ಇದು ಒಂದು ಅರ್ಥ. ಇದ್ದದ್ದು ಕಳ್ಕೊಳ್ಬಾರ್ದು. ಏನೋ ಒಂದಿಷ್ಟು ಪುಣ್ಯ ಆದರೂ ಇರ್ತದೆ ಹಿಂದೆ, ಅದನ್ನು ಕಳ್ಕೊಳ್ಳೋ ವ್ಯವಸ್ಥೆಯಲ್ಲಿ ಹೋಗಬಾರ್ದು. ಇದು ಮತ್ತೊಂದು ಅಂಶ ಕೃಷ್ಣ ಪರಮಾತ್ಮ ನಮಗೆ ವ್ಯಾಖ್ಯಾನ ಮಾಡಿ ತೋರಿಸ್ತಾನೆ. ಈ ಚಕ್ರದಲ್ಲಿ 4 ವರ್ಣದವರು ಸೇರ್ತಾರೆ, 4 ಆಶ್ರಮದವರು ಸೇರ್ತಾರೆ. ಸನ್ಯಾಸಿಗಳು ಸೇರ್ತಾರೆ, ಬ್ರಹ್ಮಚಾರಿಗಳು ಸೇರ್ತಾರೆ, ಗೃಹಸ್ಥರು ಸೇರ್ತಾರೆ. ಯಾರಿಗೂ ತಪ್ಪಿದ್ದಲ್ಲ. ಇದನ್ನು ಕೃಷ್ಣ ಸಮರ್ಥನೆ ಮಾಡಿಬಿಟ್ಟ. ಇನ್ನು ಮುಂದಿನ ಅಂಶದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ.
ಕೃಷ್ಣನ ಈ ಮಾತಿನಲ್ಲಿ ನಮಗೆ ಕರ್ಮ ಮಾಡಿದರೆ ಶ್ರೇಷ್ಠ, ಕರ್ಮ ಬಿಟ್ಟಲ್ಲಿ ಬಹಳ ದೊಡ್ಡ ಹಾನಿ. ಇದು ಶ್ರೀಕೃಷ್ಣ ಸಾರ್ತಾ ಬರ್ತಿದ್ದಾನೀಗ. ಅರ್ಜುನನಿಗೊಂದು ಪ್ರಶ್ನೆ ಬಂತಂತೆ, ಕರ್ಮ ಮಾಡದೇ ಬಿಟ್ಟವನಿಗೆ ಒಂದು ಹಂತದಲ್ಲಿ ವಿನಾಯಿತಿ ಇದೇನೋ ಇಲ್ಲೋ ಅಂತ. ಕೆಲವರಿಗೆ ಅದೊಂದು ಅಪೇಕ್ಷೆ ಇರ್ತದೆ, ಯಾವಾಗಲಾದರೂ ಒಂದ್ಸಲಿ ಬಿಟ್ಟರೆ ವಿನಾಯಿತಿ ಕೊಡಬೇಕಲ್ಲ ಅಂತ. ಈ ವಿನಾಯಿತಿ ಕರ್ಮದಲ್ಲಿ ಯಾವಾಗ ವಿನಾಯಿತಿ ಜೀವನಿಗೆ, ಈ ವಿಷಯವನ್ನು ಹಿಡಿದು ಶ್ರೀಕೃಷ್ಣ ಮಾತನಾಡ್ತಾನೆ. ಗಮನಿಸಬೇಕಾದ ಅಂಶ. ಯಾಕೆ ಈ ಪ್ರಶ್ನೆ ಅರ್ಜುನನಿಗೆ ಹುಟ್ಟುತ್ತದೆ ಅಂದರೆ, ಕೆಲವರು ಸ್ಥಿತಿ ಹೀಗಿರ್ತದೆ, ನಿರಂತರ ಧ್ಯಾನದಲ್ಲಿ ಕೂಡ್ತಾರೆ, ಅವರಿಗೆ ಸೂರ್ಯೋದಯ ಸೂರ್ಯಾಸ್ತದ ಗಮನವೇ ಇರಲ್ಲ. ಅವರು ಅಪರೋಕ್ಷವನ್ನು ಪಡೆದಿರ್ತಾರೆ, ಬಹಳ ಎತ್ತರದ ತುದಿ ಮುಟ್ಟಿಬಿಟ್ಟಿರ್ತಾರೆ. ಆಗ ಅದು ಕರ್ಮ ಬಿಟ್ರಲ್ಲ. ಅಂಥ ಸಂದರ್ಭದಲ್ಲಿ ಕರ್ಮದ ವಿನಾಯಿತಿ ಇದೇನೋ ಇಲ್ಲೋ? ಈಗಾಗಲೇ ಪಡಿಬೇಕಾದ ಅಪರೋಕ್ಷವನ್ನು ಪಡೆದಾಗಿದೆ ಅವರು, ಅವರಿಗೆ ಈ ಸೂರ್ಯೋದಯ ಸೂರ್ಯಾಸ್ತದ ಕಡೆಗೆ ಎಚ್ಚರಿಕೆ ಇಲ್ಲ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಒಂದು ಹೆಸರಿದೆ ಅವರಿಗೆ. ಅದೇನು ಬಹಳ ದೊಡ್ಡ ಅರ್ಥನೇ ಆಗದ ಪದ ಅಲ್ಲ ಅದು. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ, ನಿರಂತರ ಕರ್ತವ್ಯರತರಾಗಿ ಭಗವಂತನ ಜ್ಞಾನ ಪಡೆದು ಜ್ಞಾನದಿಂದ ಅಪರೋಕ್ಷಿಗಳಾಗಿ ಒಂದು ಸ್ಥಿತಿ ತಲುಪ್ತಾರಂತೆ, ಯಾವಾಗಲೂ ಧ್ಯಾನ ಮಾಡ್ತಾ ಮಾಡ್ತಾ. ಅಂಥವರು ಕರ್ಮ ಮಾಡದೇನೆ ಸಂಧ್ಯಾ ವಂದನೆ ಮಾಡಲಿಲ್ಲ ಅಂತಂತಿರ್ತಾರಲ್ಲ, ಧ್ಯಾನದಲ್ಲಿ ಕೂತ್ಬಿಟ್ರು, ಅವರಿಗೆ ವಿನಾಯಿತಿ ಅದನ್ನು ಹೇಗೆ? ಶ್ರೀಕೃಷ್ಣ ಏನು ಉತ್ತರ ಕೊಡ್ತಾನೆ ಇಂಥವರ ಬಗ್ಗೆ? ಇದನ್ನು ತಿಳಿಸೋದ್ರಿಂದ ನಮಗೊಂದು ಲಾಭಾಂಶ ಇದೆ. ಏನು ಲಾಭಾಂಶ ಅಂದರೆ, ಯಾವಾಗ ಕರ್ಮದ ವಿನಾಯಿತಿ ಅನ್ನೋದರ ಪರಿಚಯವೇ ಲಾಭಾಂಶ ಅಷ್ಟೆ, ಬೇರೆ ಏನಲ್ಲ. ಕರ್ಮ ಬಿಡೋದರಲ್ಲಿ ಲಾಭಾಂಶ ಇದೆ ಅಂತ ತಿಳ್ಕೊಳ್ಬಾರ್ದು. ಮತ್ತೆ ಸರ್ವಥಾ ಹೇಳಲಿಲ್ಲ ಭಗವಂತ. ಆ ಸ್ಥಿತಿ ತಲುಪದವರಿಗೆ ವಿನಾಯಿತಿಯೇ ಹೊರತು ಸ್ಥಿತಿ ತಲುಪೋವರೆಗೂ ಕೂಡ ನಡೆಸಲೇಬೇಕು ಅಂತಂತಾನೆ ಕೃಷ್ಣ. ನೋಡಿ ಎಂಥ ಮಾತಿದು, ಸ್ವಲ್ಪ ಗಮನಿಸೋಣ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ತಸ್ಯ ಕಾರ್ಯಂ ನ ವಿದ್ಯತೆ ಅಂದ ಕೃಷ್ಣ. ಆತನಿಗೆ ಕರ್ತವ್ಯದಿಂದ ವಿನಾಯಿತಿ ಇದೆ. ಯಾರವನು? ಮಾನವಃ. ಶ್ರೀಕೃಷ್ಣನ ಈ ಶಬ್ದವನ್ನು ನೀವು ಗಮನಿಸ್ರಿ. ಮಾನವಃ, ಯಹ ಮಾನವಃ ಆತ್ಮರತಿಃ ಆತ್ಮತೃಪ್ತಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಮಾನವ ಅನ್ನೋ ಶಬ್ದದಿಂದ ಏನು ಅರ್ಥ ಇಟ್ಕೊಳ್ಬೇಕಿಲ್ಲಿ? ಸಂಸ್ಕೃತದಲ್ಲಿ ಮನು ಅಂದರೆ ಜ್ಞಾನ ಅಂತ ಅರ್ಥ, ಮಾನವ ಅಂದರೆ ಜ್ಞಾನಿ ಅಂತ ಅರ್ಥ. ಸಾಮಾನ್ಯ ಜ್ಞಾನಿಯನ್ನು ಇಟ್ಕೊಳ್ಬಾರ್ದು, ಯಾಕೆ ಅವ ಆತ್ಮತೃಪ್ತನಾಗಲಾರ, ಆತ್ಮರತಿ ಅವನಿಗೆ ಬಂದಿರೋದಿಲ್ಲ, ಆತ್ಮನ್ನೇವ ಸಂತುಷ್ಟಿನೂ ಅವನಿಗೆ ಉಂಟಾಗಿರೋದಿಲ್ಲ. ಮುಂದೆ ಹೇಳುವ ಒಂದು ಕ್ವಾಲಿಫಿಕೇಷನ್ ಇದೆ, ಒಂದು ಅದ್ಭುತವಾದಂಥ ಮಹತ್ವ ಇದೆ. ಅದು ಯಾರಿಗೆ ಬಂದಿರ್ತದೋ ಅವನನ್ನು ಇಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮಾನವ, ಮನು ಅವಬೋಧನೆ. ಮನು ಅಂದರೆ ಜ್ಞಾನ, ಸಾಧಾರಣವಾದ ಜ್ಞಾನ ಉಳ್ಳವನನ್ನು ಇಲ್ಲಿ ಮಾನವ ಅಂತ ಕರೆದಿಲ್ಲ. ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಮಾನವ ಅನ್ನೋ ಪದ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಯಾರು ಭಗವಂತನನ್ನು ಅಂತರ್ಮುಖಿಯಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೋ ಅವನನ್ನು ಶ್ರೀಕೃಷ್ಣ ಇಲ್ಲಿ ಏನಂತ ಕರೆದಿದ್ದಾನೆ? ಮಾನವ. ನಾನು ಮಾನವರನ್ನು ಉದ್ದೇಶಿಸಿ ಮಾತನಾಡ್ತೇವೆ ಅಂತ ಅಲ್ಲಲ್ಲಿ ಮಾತನಾಡುವಾಗ ಪ್ರವಚನ ಶುರು ಮಾಡ್ತಿರ್ತೇವೆ, ಅಲ್ಲೆಲ್ಲ ಅದೇ ಅಭಿಪ್ರಾಯ. ಜ್ಞಾನಿಯಾಗಿದ್ದಾನೆ ಅಂದ್ರೇ ಮಾನವ, ಇಲ್ಲದೇ ಇದ್ರೆ ಅಪೋಸಿಟ್ ವರ್ಡೇ ಹೇಳಬೇಕಾಗ್ತದೆ ಮಾನವನಿಗೆ. ಜ್ಞಾನ ಪಡೆದ್ರೆ ಮಾನವ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ ನೋಡಿ. ಜ್ಞಾನ ಪಡೆದ್ರೆ ಮಾನವ, ಜ್ಞಾನ ಪಡೆದೇ ಇದ್ದರೆ ಮಾನವ. ಅಪೋಸಿಟ್ ಏನು ಅಂತ ನಿಮಗೆ ಗೊತ್ತಿದೆ. ಮಾನವ ಪದಕ್ಕೆ ಅಪೋಸಿಟ್ ಏನು ಇದು ಸ್ಪಷ್ಟವಾಗಿ ತಿಳಿಯುತ್ತದೆ. ಜ್ಞಾನ ಪಡೆದ್ರಷ್ಟೇ ಮಾನವ, ಯಾಕೆ ಮಾನವ ಪದದ ಅರ್ಥವೇ ಅದು.
ಒಂದರ್ಥ ಇಟ್ಕೊಂಡಿದ್ದಾರೆ ಕೆಲವರೆಲ್ಲ, ಮನುವಿನ ಸಂತತಿಯಲ್ಲಿ ಬಂದವರು ಮಾನವರು. ಆಶ್ಚರ್ಯ ಆಗ್ತದೆ, ಮನುವಿನ ಸಂತತಿಯಲ್ಲಿ ಪ್ರಾಣಿಗಳು ಬಂದಿದ್ದಾವೆ. ನಿಮಗೆ ಸ್ವಾರಸ್ಯ, ಸ್ವಯಂಭುವ ಮನು ನಮ್ಮೆಲ್ಲರ ಮೂಲ ಪುರುಷ ಅವನೇ ತಾನೆ. ಅವನ ಸಂತತಿಯಲ್ಲೇ ಹುಟ್ಟಿ ಬಂದವರು ನಾವು ಅಂತ ನಮ್ಮನ್ನು ಬಹಳ ಚೆನ್ನಾಗಿ ಹೇಳ್ಕೊಳ್ತೇವೆ, ನಾವೆಲ್ಲ ಮಾನವರು ಅಂತ. ಸುಮ್ಮನೆ ಹಾಗೆ ಹೇಳಿರ್ತೇನೆ. ಕೇವಲ ಅಷ್ಟೇ ಅರ್ಥ ಆದರೆ, ಆ ಶಬ್ದ ಒಡೆದು ತಿಳಿಸಿಬಿಟ್ರೆ, ಮನುವಿಗೆ, ಸ್ವಯಂಭುವ ಮನುವಿಗೆ ದಕ್ಷ ಅಂತ ಒಬ್ಬ ಮಗ ಹುಟ್ಟಿದ, ಅದು ದಕ್ಷ ಅಂತ ಒಬ್ಬ ಅಳಿಯ. ಆ ದಕ್ಷನ ಮಗಳಾಗಿ ಹುಟ್ಟಿದಂತಹ 13 ಜನ ಹೆಣ್ಣು ಮಕ್ಕಳನ್ನು ಕಶ್ಯಪರು ವಿವಾಹ ಮಾಡಿಕೊಂಡ್ರಂತೆ. ಕಶ್ಯಪರು ವಿವಾಹ ಮಾಡಿಕೊಂಡಾಗ ಹುಟ್ಟಿದ್ದೆ ಹಾವು ಚೇಳು ಎಲ್ಲ ಹುಟ್ಟಿದ್ವಂತೆ ಕರ್ದ್ರುವಿನಲ್ಲಿ. ಕರ್ದ್ರು ಅಂತ ಕಶ್ಯಪರ ಹೆಂಡತಿ. ಕರ್ದ್ರುವಿನಲ್ಲಿ ಹುಟ್ಟಿ ಬಂದವುಗಳೇ ಹಾವು ಚೇಳುಗಳಂತೆ. ಹುಟ್ಟಿದ್ದು ಯಾರಿಂದ? ಕರ್ದ್ರು ದಕ್ಷನಿಂದ ಪ್ರಸೂತಿಯಲ್ಲಿ. ದಕ್ಷ ಪ್ರಸೂತಿಯರು ಯಾರು? ಸ್ವಯಂಭುವ ಮನುವಿನ ಅಳಿಯ ಮತ್ತು ಮಗಳು. ಹಾಗಾದರೆ ಅವರ ಸಂತತಿಯಲ್ಲಿ ಬಂದ ಹಾವು ಚೇಳುಗಳು ಮಾನವರ? ಮಾನವ ಅನ್ನೋ ಪದವನ್ನು ಕೇವಲ ಮನುವಿನ ಸಂತತಿಯಲ್ಲಿ ಬಂದವರು ಅನ್ನೋ ಇಷ್ಟೇ ಅರ್ಥದಲ್ಲಿ ಬಳಸೋದು ಅಂತ ಆದರೆ ಸಮಸ್ಯೆಗಳು ಬಹಳ ಇವೆ. ಅವನ ಸಂತತಿಯಲ್ಲಿ ಸಾಕಷ್ಟು ಸೃಷ್ಟಿಯಾಗಿವೆ, ಅವರನ್ನೆಲ್ಲ ನಾವಿವತ್ತು ಮಾನವ ಪದದಿಂದ ಕರೆದದ್ದು ಕಡಿಮೆ. ಹೀಗಾಗಿ ಆ ಅರ್ಥವೇ ಗೌಣ, ಆ ಅರ್ಥವೇ ಅಮುಖ್ಯ. ಹೀಗಾಗಿ ಮನುವಿನ ಸಂತತಿಯನ್ನು ಅರ್ಥ ಇಟ್ಕೊಂಡು ಇವತ್ತು ಸಾಕಷ್ಟು ವಿಚಾರವಾದಿಗಳು ಹೊರಟ್ರೆ ತುಂಬ ಅವರು ಪಾಡುಪಡಬೇಕಾಗ್ತದೆ. ಅದಕ್ಕೆ ನಾವು ಮಾನವ ಪದವನ್ನು ಶ್ರೀಕೃಷ್ಣ ಆಡುವ ಅರ್ಥ ವಿಚಾರ ಮಾಡಿದಾಗ, ಮನು ಜ್ಞಾನಿ, ಜ್ಞಾನ ಅದನ್ನು ಪಡ್ಕೊಂಡವನು ಮಾನವ. ಯಾರೇ ಬರಲಿ, ಅವ ಜ್ಞಾನಿಯಾಗಿದ್ದಾನ, ಅವ ಮಾನವ. ಅವನಿಗೆ ಜ್ಞಾನ ಬಂದಿಲ್ವಾ, ಪಡೆಯೋ ಪ್ರಯತ್ನವೂ ನಡೆಸಿಲ್ವಾ, ಹಾಗಾದರೆ ಮಾನವ ಅಪೋಸಿಟ್ ಅಂತ ಅರ್ಥ. ಇಷ್ಟಿಟ್ಕೊಂಡ್ಬಿಟ್ರೆ ಆಯ್ತು. ಇನ್ನೂ ಕೃಷ್ಣ ಎತ್ತರದಲ್ಲಿ ಹೇಳ್ತಾನೆ ಈ ಶಬ್ದವನ್ನು. ಬರೀ ಜ್ಞಾನಿ ಅಲ್ಲ, ಜ್ಞಾನಿ ಅನ್ನೋದನ್ನು ಎತ್ತರಕ್ಕೆ ತಂದ ಕೃಷ್ಣ ಭಗವಂತನನ್ನು ಒಳಮುಖವಾಗಿ ಕಂಡವ ಅಂತ ಅರ್ಥ. ಅಪರೋಕ್ಷ ಜ್ಞಾನಿ ಅವ ನಿಜವಾಗ್ಲೂ ಮಾನವ. ದೇವರನ್ನು ಸರಿಯಾಗಿ ಕಂಡವ ಅವನೇ ಮಾನವ. ದೇವರನ್ನು ದೂರುವವ ಅವ ಮಾನವನಲ್ಲ. ಭಗವಂತನನ್ನು ಸರಿಯಾಗಿ ಯಾರು ಕಂಡಿರ್ತಾನೆ ಅವ ಮಾನವನಾಗ್ತಾನೆ. ಹೀಗಾಗಿ ಮಾನವ ಪದದ ಸರಿಯಾದ ವಿವರಣೆಯನ್ನು ಕೊಟ್ಟದ್ದು ಈ ಅಂಶ. ಚಿಂತನೆ ಮಾಡಬೇಕು. ಯಾರು ದೇವರನ್ನು ಕಾಣ್ತಾನೋ ಅವನಿಗೆ ತೃಪ್ತಿ, ಯಾರು ದೇವರನ್ನು ಕಾಣ್ತಾ ಇರ್ತಾನೋ ಅವನಿಗೆ ಸಂತೋಷ, ಯಾರು ದೇವರನ್ನೇ ಕಾಣ್ತಿರ್ತಾನೋ ಅವನು ರತಿ. ಈ ಮೂರೂ ಶಬ್ದಗಳಿಗೆ ಇವತ್ತು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬರಲೇ ಇಲ್ಲ. ಯಾಕೆ? ಆ ಶಬ್ದವೇ ಆಗಿದೆ. ನೀವು ಗಮನಿಸ್ರಿ, ಆತ್ಮರತಿ, ಆತ್ಮತೃಪ್ತಿ, ಆತ್ಮಸಂತುಷ್ಟಿ. ಏನು ಹಿಂಗಂದ್ರೆ? ಆತ್ಮರತಿ, ಆತ್ಮತುಷ್ಟಿ, ಆತ್ಮತೃಪ್ತಿ, ಆತ್ಮಸಂತುಷ್ಟಿ ಒಂದಕ್ಕೂ ಏನು ಬೇರೆ? ನಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಒಂದೇ ಅರ್ಥ ಬರೀತಾರೆ. ರತಿ ಸುಖ, ತೃಪ್ತಿ ತೃಪ್ತಿ, ಹೀಗೆ ಬರೀತಾರೆ ಅಷ್ಟೇ. ಸಮಾಧಿಯ ಅವಸ್ಥೆಯಲ್ಲಿದ್ದವನು ಆತ್ಮರತಿವಂತನಾಗ್ತಾನೆ, ಆತ್ಮಸಂತುಷ್ಟನಾಗ್ತಾನೆ, ಆತ್ಮತೃಪ್ತನಾಗ್ತಾನೆ. ಏನು ವಿಚಿತ್ರ ಇದೆ! ಅವನಿಗೆ ಕಾರ್ಯಂ ನ ವಿದ್ಯತೆ ಅಂತಂದ ಕೃಷ್ಣ. ಹೀಗಾಗಿ ಈ ಶಬ್ದಗಳು ಕೃಷ್ಣ ಆಡುವಾಗ ಆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದವರ ಹೇಗಿರ್ತದೆ ಆ ಅವಸ್ಥೆ, ಎಷ್ಟು ಅದ್ಭುತ ಅನ್ನೋದು ಇದರಿಂದ ಶಬ್ದದಿಂದ ಅರ್ಥ ಆಗ್ತದಂತೆ. ಗಮನಿಸೋಣ. ಆತ್ಮರತಿ ಅಂದರೆ ಇಲ್ಲಿ ಭಗವಂತನ ದರ್ಶನದಿಂದ ಆಗುವ ಸುಖದ ಅನುಭವ. ನಿಮಗೆ ಆಶ್ಚರ್ಯ ಆಗ್ತದೆ, ರತಿ ಅನ್ನೋ ಶಬ್ದ ಕನ್ನಡದಲ್ಲಿ ಬೇರೆ ಕಡೆ ಆಡ್ತಾರೆ, ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ರತಿ ಶಬ್ದ ಆಡಿದ್ದೆಲ್ಲಿ ಅಂದರೆ ಭಗವಂತನ ದರ್ಶನಜನ್ಯ ಸುಖದಿಂದ ಆಗುವ ಅನುಭವಕ್ಕೆ ರತಿ ಅಂತ ಕರೆದಿದ್ದಾನಂತೆ. ಹಾಗೆ ಕೋಶ ಇದೆ. ಹೀಗಾಗಿ ಭಗವಂತನ ಸಾಕ್ಷಾತ್ಕಾರದಿಂದ ಒಂದು ಸುಖ ಆಗ್ತದಪ್ಪ, ಅದು ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾಗಲೂ ಆತ್ಮರತಿ ಅಂತ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವ ಒಳಮುಖನಾಗಿ ಭಗವಂತನ ದರ್ಶನದಿಂದ ಸುಖ ಅನುಭವಿಸ್ತಿರ್ತಾನಂತೆ. ಆ ಸುಖ ಯಾವುದರಿಂದಲೂ ಪಡೆಯಲ್ಲ ಅಂಥವನು, ಅದಕ್ಕೆ ಆತ್ಮರತಿ.
ಆತ್ಮತೃಪ್ತ. ಇಲ್ಲಿ ಎಲ್ಲ ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಇದನ್ನು ಟ್ರಾನ್ಸ್ಲೇಟ್ ಮಾಡೋರು ಕೆಲವರು ಜೀವಾತ್ಮ ಅಂತ ಮಾಡ್ಕೊಂಡು ಗೋಳಾಡ್ತಾರೆ. ಯಾಕಂದರೆ ಆತ್ಮ ಶಬ್ದ ಜೀವಾತ್ಮ ಅಂತ ಕರೀತದೆ, ಪರಮಾತ್ಮ ಅಂತ ಕರೀತದೆ ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ. ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ತುಂಬ ಕಡೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಲ್ಲಲ್ಲಿ ಕರೆಕ್ಷನ್ ಹಾಕಬೇಕು, ಅಲ್ಲಲ್ಲಿ ತಿದ್ದುಪಡಿ ಹಾಕಬೇಕು. ಕೃಷ್ಣ ಆಡ್ತಾ ಇರುವ ಪದ ಮಾತ್ರ ಆತ್ಮ ಅಂದರೆ ಪರಮಾತ್ಮ ಏವ, ಆತ್ಮ ಪರಮಾತ್ಮ ಏವ. ಆತ್ಮ ಸ್ವಾಮಿ, ಸ್ವಾಮಿ ಅಂತ ಅರ್ಥ. ಸ್ವಾಮಿ ರಥಃ ಅಂದರೆ ಭಗವಂತನ ದರ್ಶನದಿಂದ ಉಂಟಾಗುವಂಥ ಸುಖದ ಅನುಭವ ಪಡ್ಕೊಂಡವನು. ಅವನಿಗೆ ಪಡಿಬೇಕಾದದ್ದು ಉಳಿದಿರೋದಿಲ್ಲ. ಆದ್ದರಿಂದ ಅವ ಮತ್ತೆ ಪುನಃ ಅಯ್ಯೋ ಸೂರ್ಯೋದಯ ಆಯಿತು ಅಂತ ಓಡಲಿಕ್ಕೆ ಹೋಗೋದಿಲ್ಲ ಅಂತ ಒಳಗಿರ್ತಾನೆ. ಅವನಿಗೆ ಅದನ್ನು ಬಿಟ್ಟೆ ಅಂತ ಹೇಳು ಪಾಪ ಇಲ್ವಂತೆ. ಯಾಕೆ ಪಡಿಬೇಕಾದದ್ದಿಲ್ಲ. ಅವ ಅಲ್ಟಿಮೇಟ್ ಭಗವಂತನ ದರ್ಶನದಿಂದ ಉಂಟಾಗೋ ಸುಖನೇ ಪಡೆದ ಮೇಲೆ ಇನ್ನೇನು ಉಳಿದಿರ್ತದ್ರಿ. ಆತ್ಮತೃಪ್ತಶ್ಚ. ನೋಡಿ ಮುಂದಿನ ಪದ ತೃಪ್ತ. ತೃಪ್ತ ಅಂದರೆ ಏನರ್ಥ? ಭಗವದ್ ಅನುಗ್ರಹದಿಂದ ಎಲ್ಲವನ್ನೂ ಸಾಕು ಅಂತ ಮನಸ್ಸಿನಲ್ಲಿ ತಂದುಕೊಳ್ತದಂತೆ. ಅದು ಆತ್ಮತೃಪ್ತ. ಅಲಂ ಬುದ್ಧಿಮಾನ್. ಪ್ರಾಯಶಃ ಇಂಥವೆಲ್ಲ ಉಪನ್ಯಾಸಕ್ಕೆ ಕೊಟ್ಟಾಗ ನಮಗೆ ಆಶ್ಚರ್ಯ ಆಗ್ತದೆ. ಯಾಕಂದರೆ ಯಾವುದರ ಅನುಭವವೇ ಇಲ್ವೋ ಅದು ಶಬ್ದದಲ್ಲಿ ಮಾತ್ರ ಉಳಿತದೆ. ಈ ಶ್ಲೋಕದ ಉಪನ್ಯಾಸ ಎಕ್ಸ್ಪ್ಲನೇಷನ್ನಿಗೆ ಕೊಡ್ತೇವಲ್ಲ, ಇದು ಅನುಭವವೇ ಇರಲ್ಲ. ಪ್ರವಚನಕಾರರಿಗೂ ಇರಲ್ಲ, ಪ್ರವಚನ ಕೇಳೋರಿಗೂ ಇರೋದಿಲ್ಲ. ಶಬ್ದದಲ್ಲಿ ಮಾತ್ರ ಎಲ್ಲರನ್ನ ತೇಲಾಡಿಸ್ತಿರ್ತಾರೆ. ಇದೊಂದು ಸಮಸ್ಯೆ. ಹೀಗಾಗಿ ಭಗವದ್ಗೀತೆ ಕೆಲವು ಪದ್ಯಗಳನ್ನು ಒಂದು ಹಂತಕ್ಕೆ ಹೋದ ಮೇಲೆ ಮಾತಾಡೋದು ಕಡಿಮೆ ಆಗಿಬಿಡ್ತದಂತೆ. ಅಲ್ಲಿ ಮಾತಿನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗದ ಸಾಕಷ್ಟು ಸಂಗತಿಗಳಿದ್ದಾವೆ, ಅದನ್ನು ಅನುಭವಿಸೋದೇ ಇಲ್ಲ. ಮಾತನ್ನು ಆಡಿ ತಿಳಿಸ್ತೇವೆ ಅಂದರೆ ಅದು ಸ್ವಲ್ಪ ಮಾತ್ರ, ಆಡದೇ ತಿಳಿಸೋದಿದೆಯಲ್ಲ ಅದು ಭಾಳ ಇದೆ. ಅದು ಇದು ನೋಡಿ, ಇದು ಅದ್ಭುತ. ಈ ಪದ್ಯ ಅದರಲ್ಲಿ ಅದ್ಭುತ. ಭಗವಂತನ ದರ್ಶನದಿಂದ ಅನುಭವಿಸುವಂತಹ ಏನು ಸುಖ ಇದೆ, ಶಬ್ದದಿಂದ ಎಕ್ಸ್ಪ್ಲೇನ್ ಮಾಡುವಂಥದ್ದಲ್ಲ. ಅವ ಏನು ಪಡಿತಾನೆ ದರ್ಶನದಿಂದ ಅದು ತೃಪ್ತ. ಅಲಂ ಬುದ್ಧಿ. ಎಲ್ಲ ಸಾಕು ಅನ್ನಿಸ್ತದೆ. ಅದಕ್ಕೆ ಹೇಳಿದೆ, ಎಲ್ಲಿ ತನಕ ಸಾಕು? ಮಾತು ಸಾಕು ಅನ್ನಿಸ್ಬಿಡ್ತದಂತೆ. ಮಾತು ಬೇಡ, ನೋಟ ಬೇಡ, ಕೇಳಿಸ್ಕೊಳ್ಳೋದು ಬೇಡ, ಯಾವುದೂ ಬೇಡ, ಎಲ್ಲ ಸಾಕು. ಇಂಥ ಅಲಂ ಬುದ್ಧಿ ಬರ್ತದಂತೆ. ಅದನ್ನು ನೀವು ಊಹಿಸ್ಲಿಕ್ಕೆ ಸಾಧ್ಯನಾ? ಅದನ್ನು ಪಡೆದಾಗಷ್ಟೇ ಸಾಧ್ಯ. ಶಬ್ದ ಹೇಳ್ತದೆ, ಆದರೆ ಅನುಭವಕ್ಕೆ ಬರಲ್ಲ ಈಗಲೇ. ಅದು ಪಡೆದಾಗಷ್ಟೇ ಸಾಧ್ಯ. ಅದು ಆತ್ಮತೃಪ್ತಶ್ಚ ಮಾನವ. ಯಾಕಂದರೆ ಮನುಷ್ಯನ ಇಡೀ ಪರಿಸರ ಇವತ್ತು ಹೆಂಗಿದೆ ಅಂದರೆ, ಏನು ನೋಡಿದರೂ ಬೇಕು ಅನ್ನೋ ಪರಿಸರದಲ್ಲಿದ್ದವನಿಗೆ ಒಂದು ಅವಸ್ಥೆ ಹೀಗೂ ಇದೆ, ಏನೂ ಬೇಡ ಅಂತ ಹೇಳಿ ಒಂದಿದೆ ಅನ್ನೋ ಅವಸ್ಥೆ ಹೇಳಿದರೆ ಅದು ಹೇಗೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ? ಸುಲಭನಾ? ಅಂಥದ್ದನ್ನು ಕೃಷ್ಣ ಹೇಳ್ತಾನೆ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅರ್ಜುನ ಅಂದರೆ, ಆತ್ಮತೃಪ್ತಶ್ಚ ಮಾನವ. ಅವನಿಗೆ ಯಾವುದೂ ಪ್ರಪಂಚದಲ್ಲಿ ಬೇಡವಾಗಿಬಿಡ್ತದೆ. ಎರಡನೇದ್ದು ಅಲಂಬು. ಅದು ದೇವರ ಅನುಗ್ರಹದಿಂದ ಬಂದಿರ್ತದೆ. ಭಗವದ್ ಅನುಗ್ರಹ ಹಾಗೆ ಮಾಡ್ತದೆ. ಹೀಗಾಗಿ ಆತ್ಮತೃಪ್ತ ಆತ್ಮಪ್ರಸಾದೇನ ಲಬ್ಧ ಅಲಂ ಬುದ್ಧಿಮಾನ್. ಆತ್ಮಪ್ರಸಾದದಿಂದ ಅಂಥ ಅದ್ಭುತವಾದ ಬುದ್ಧಿ ಬಂದ್ಬಿಡ್ತದೆ. ಎಲ್ಲ ಕಡೆಯಲ್ಲಿ ಬರ್ತದೆ. ದೇವರೊಬ್ಬ ಸಾಕು, ದೇವರ ಪ್ರಸಾದ ಸಾಕು, ದೇವರ ದರ್ಶನ ಸಾಕು, ಅವನ ನೋಟ ಸಾಕು, ಅವನ ಕ್ರಿಯೆ ಸಾಕು, ಅವನ ರೂಪ ಸಾಕು, ಅವನ ಗುಣ ಸಾಕು, ಹೀಗೆ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಉಳಿದು ಯಾವುದೂ ಬೇಡ, ಯಾವುದೂ ಬೇಡ. ಇದಕ್ಕೆ ತೃಪ್ತ ಅಂತ ಕರೀತಾರೆ. ಇನ್ನು ಮತ್ತೊಂದಿದೆ, ಆತ್ಮನ್ನೇವ ಚ ಸಂತುಷ್ಟ. ಶಬ್ದ ಬಹಳ ವಿಚಿತ್ರ. ರತಿಮಾನ್ ಬೇರೆ, ತೃಪ್ತ ಬೇರೆ, ಸಂತುಷ್ಟ ಬೇರೆ. ಸಂತುಷ್ಟ ಅಂದರೆ ಅರ್ಥ ಏನು? ಇಲ್ಲಿ ಸಂತುಷ್ಟ ಶಬ್ದಕ್ಕೆ ಮಹಾಸುಖ ಅಂತ ಅರ್ಥ. ಮಹಾಸುಖ, ದೇವರ ದರ್ಶನದಿಂದ ಒಂದು ಸಂತೋಷ, ದೇವರ ಅನುಗ್ರಹದಿಂದ ಆದಂತಹ ಇನ್ನಿತರ ಪದಾರ್ಥಗಳ ಅಲಂಬುದ್ಧಿ, ಅದೇ ರೀತಿ ಭಗವಂತನ ದರ್ಶನದಿಂದ ಸಮ್ಯಕ್ ತುಷ್ಟ ಸಂತುಷ್ಟ, ಮಹಾಸುಖಪೂರ್ಣನಾಗಿಬಿಡ್ತಾನಂತೆ. ಅದಂಥ ಸುಖ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸುಖದಲ್ಲಿ ತೇಲಾಡ್ತಾನಂತವ. ಇದಕ್ಕೆ ಮಹಾಸುಖ ಅಂತ ಅರ್ಥ ಮಾಡಿದ್ದಾರೆ. ಈ ರೀತಿ ಪಡ್ಕೊಂಡವನಿಗೆ ನೀ ಕೇಳ್ದೆಲ್ಲ, ಅಲ್ಲ ಅವನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದಾಗ
ಕರ್ಮದ ವಿನಾಯಿತಿ ಇದೆ ಇಲ್ಲೋ ಅಂತ ಕೇಳಿದೆಲ್ಲ, ಅಂಥವನಿಗೆ ಯಾಕೋಬೇಕು ಕರ್ಮ ಅಂತ ಕೃಷ್ಣ ತಸ್ಯ ಕಾರ್ಯಂ ನ ವಿದ್ಯತೆ ಅಂತನ್ನಂತೆ. ಕರ್ಮದ ಮಥಿತಾರ್ಥವೇ ಈ ಸುಖ ಪಡಿಬೇಕು ಅಂತ, ಕರ್ಮದ ಫಲವೇ ಇಂಥ ಜ್ಞಾನ ಪಡೆದು ಭಗವಂತನ ಅಪರೋಕ್ಷದಿಂದ ಈ ಸುಖ ಪಡೀಲಿಕ್ಕೋಸ್ಕರ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಪುರುಷ ಅದನ್ನೇ ಪಡೆದಾಗಿದೆ ಅಂದರೆ ಅವನಿಗೆ ಯಾಕೋಬೇಕು ಕರ್ಮ ಅಂತ ಕೃಷ್ಣ ತಸ್ಯ ಕಾರ್ಯಂ ನ ವಿದ್ಯತೆ ಅಂತಂದಂತೆ. ಹಾಗಾದರೆ ನಾವು ನೀವು ಯೋಚನೆ ಮಾಡಬೇಕಾದ ಅಂಶ, ಹೀಗೂ ಒಂದು ಸುಖ ಇದೆ, ಹೀಗೂ ಒಂದು ಅವಸ್ಥೆ ಇದೆ, ಹೀಗೂ ಒಂದು ಅದ್ಭುತವಾದ ಆ ಪ್ರಸಂಗಗಳನ್ನು ನಾವು ನೀವು ಅನುಭವಿಸುವ ಅರ್ಹತೆ ಪಡೆದಿರ್ತೇವೆ. ಆದರೆ ಈಗ ಪ್ರೊಸೆಸ್ ನಡೀತಾ ಇರುವಾಗ ಪ್ರೊಸೆಸ್ಸಿನಲ್ಲೇನೆ ನಾವು ಕರ್ಮದಿಂದ ವಿನಾಯಿತಿಯನ್ನು ಅಪೇಕ್ಷೆ ಪಡಬಾರದು ಅಂತ ಅರ್ಥ. ಪ್ರೊಸೆಸ್ಸಿನಲ್ಲೇ ಕರ್ಮದ ವಿನಾಯಿತಿ ಪಡೆದ್ರೆ ಹೆಂಗ್ರಿ? ಶೇರೇನೇ ಇನ್ನೂ 2 ತಿಂಗಳಾಗಿಲ್ಲ, ಆಗಲೇ ನಮ್ಮ ಮನೆಯಲ್ಲಿ ದೀಪಾವಳಿ ಬಂದಿದೆ ರಜೆ ಕೊಡ್ರಿ ಅಂದರೆ ಹೆಂಗೆ ಸಾಧ್ಯ? ಅರೆ ವರ್ಕಿಂಗ್ ಪೀರಿಯಡ್ ಅಂತ ಇಷ್ಟು ಮಾಡಬೇಕಾ ಬೇಡ ಕಂಪ್ನಿಯಲ್ಲಿ? ಅಂದರೆ ನಿನ್ನನ್ನು ಪರ್ಮನೆಂಟ್ ಅಂಥೇಳಿ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೇವೆ, ಆಮೇಲೆ ಏನೋ ಒಂದು 4 ದಿವಸ ಪರವಾಗಿಲ್ಲ ಇಷ್ಟು ದಿವಸ ಕೆಲಸ ಮಾಡಿದ್ದಾನೆ ವಿನಾಯಿತಿ ಕೊಟ್ಟು ಕಳಿಸೋಣ ಅಂತ ರಜೆ ಕೊಡಿಸ್ತಾರೆ. ಮಾಡಿ ಕರುಣೆಯಿಂದ ರಜೆ ಕೊಡ್ಬೋದಪ್ಪ. ಶೇರೇ 4 ದಿವಸ ಆಗಿಲ್ಲ ಆಗಲೇ ರಜೆ. ಇಲ್ಲಿ ದುಡಿಸ್ಕೊಳ್ಳೋ ಕಂಪ್ನಿಗಳ ವ್ಯವಸ್ಥೆನೇ ಹಿಂಗದ ಅಂದ್ರೆ ನಾವು ವರ್ಣದ ಆಶ್ರಮಕ್ಕೆ ಸಂಬಂಧಪಟ್ಟ ನಮ್ಮ ಕರ್ತವ್ಯ ಏನು ಅಂತ ಪತ್ತೆ ಹಚ್ಚಲಿಕ್ಕೂ ಇನ್ನೂ ಒದ್ದಾಡ್ತಾ ಇನ್ನೂ ಆ ಭಗವಂತನ ಪ್ರಕ್ರಿಯೆಗಳನ್ನು ತಿಳಿಯೋದರಲ್ಲಿದ್ದೇವೆ. ಈಗಲೇ ಕೇಳ್ತೇವೆ ಕರ್ಮದ ವಿನಾಯಿತಿ ಇದೆನಾ ಅಂತ. ಅರ್ಜುನ ಕೃಷ್ಣ ಕರ್ಮದ ವಿನಾಯಿತಿ ಯಾವಾಗ ಸಿಗ್ತದೆ ಹೇಳ್ಬಿಡು. ಇದ್ಯಾಕೋ? ಅದಕ್ಕೆ ಕೃಷ್ಣ ಆ ಸ್ಥಾನ ತಲುಪಿದವನಿಗಿದೆಯಪ್ಪ, ಈ ಅವಸ್ಥೆಯಲ್ಲಿದ್ದವನಿಗೆ ಇಲ್ಲ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗಿದೆ ಕರ್ಮದ ವಿನಾಯಿತಿ ಅಂದ್ರೆ ಅರ್ಥ ಗೊತ್ತಾಯ್ತಲ್ಲ, ನಿನಗಿಲ್ಲ ಅಂತ ತೋರಿಸ್ಲಿಕ್ಕೆ ಆತ್ಮನ್ನೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಆ ಅವಸ್ಥೆ ತಲುಪಿದವನಿಗೆ ಕಾರ್ಯ ಇಲ್ಲ ಅಂತಂದರೆ ಒಪ್ಪಿಕೊಳ್ಬೇಕರ್ತೆ ಹೊರತು ಎಲ್ಲರಿಗೂ ಇಲ್ಲ ಅಂತ ಅರ್ಥ ಅಲ್ಲ. ಇದು ಈ ಮಾತಿನ ಅರ್ಥ. ಎಷ್ಟು ಚಿಂತನೆ ಮಾಡಬೇಕಾದದ್ದು, ನಾವು ಎಲ್ಲಿದ್ದೇವೆ, ನಾವು ಹೇಗೆ ಸಾಗಬೇಕು, ನಾವು ಪಡಿಬೇಕಾದದ್ದು ಯಾವುದು, ಅದನ್ನೆಲ್ಲ ಯೋಚನೆಗೆ ನಮಗೆ ಕೊಡ್ತದೆ ಈ ಪದ್ಯ. ಹೀಗಿದನ್ನು ಅನುಸಂಧಾನ ಮಾಡಬೇಕು. 18ನೇ ಪದ್ಯ. ಈ ಕೃಷ್ಣನ ಉತ್ತರದಲ್ಲಿ ಒಂದು ವಿಶೇಷತೆ ಇರ್ತದೆ ಯಾವಾಗಲೂ. ಅಲ್ಲ, ಈಗ ಸಮಾಧಿಯ ಅವಸ್ಥೆಗೆ ಹೋಗ್ತಾನಲ್ಲ, ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಗೆ ಹೋಗ್ತಿರ್ತಾನಲ್ಲ, ಹೋಗುವಾಗ ಧ್ಯಾನಕ್ಕೆ ಕೂಡೋ ಮುನ್ನ ಒಬ್ಬನಿಗೆ ಹೇಳಿ ಕೂತ್ಕೊಂಡ್ರೆ ಆಯ್ತಪ್ಪ, ನೋಡ್ರಿ ಈಗ ಸೂರ್ಯಾಸ್ತ ಆಗ್ತದೆ, ನಾನು ಧ್ಯಾನದಲ್ಲಿರ್ತೇನೆ, ನನಗೊಂದು ಅಲಾರಾಮ್ ಕೊಡ್ರಿ, ನನ್ನನ್ನು ನೀನು ಎಬ್ಬಿಸು, ಹೀಗೆ ಹೇಳಿ ಕೂತ್ಕೊಂಡಿರ್ತಾನವನು. ಅವನು ಹೇಳಿದ ಕೂಡಲೇ ಇವನು ಎದ್ದು ಬರ್ತಾನೆ, ಹಿಂಗೆ ಉತ್ತರ ಕೊಡ್ಬೋದಾಗಿತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಅದು ಮಾಡಬೇಕಾಗ್ತದೆ. ಅದನ್ನು ಮಾಡದೇ ಇದ್ರೆ ದೋಷ ಬರ್ತದೆ. ಅದಕ್ಕೋಸ್ಕರ ಒಬ್ಬನಿಗೆ ಹೇಳಿ ಹಿಂಗೆ ಕೂತಿರ್ತಾನೆ ಅಂತ ಉತ್ತರ ಕೊಡ್ಬೋದಿತ್ತೋ ಇಲ್ಲೋ ಕೃಷ್ಣ? ಹಂಗೆ ಉತ್ತರ ಕೊಡಲಿಲ್ಲ. ಮತ್ತೇನು ಕೊಟ್ಟ? ಅವನಿಗೆ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟ. ನೋಡಿ ಎಷ್ಟು ವಿಮರ್ಶೆ ಮಾಡ್ತದೆ ಭಗವದ್ಗೀತೆಯಲ್ಲಿ. ಒಬ್ಬನನ್ನು ನೀನು ಎಬ್ಬಿಸು ಅಂತ ಹೇಳಿದರೂ ಕೂಡ ಎಬ್ಬಿಸ್ತಿದ್ದ, ಆ ಉತ್ತರ ಕೃಷ್ಣ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂಥೇಳೇ ಪ್ರಶ್ನೆ. ಅದಕ್ಕೆ ಕೃಷ್ಣನ ಮಾತಿನಲ್ಲಿ ಮತ್ತೆ ಮುಂದುವರಿತು ಭಾಗ. ಸತ್ಯ ನೈವ ತಸ್ಯ ಕೃತೇನಾರ್ಥಃ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ ನ ನ ನ ನೈವ ತಸ್ಯ ಕೃತೇನ ಅರ್ಥಃ ನ 1, ನಾಕೃತೇನೇಹ ಕಶ್ಚನ ನ 2, ನ ಚಾಸ್ಯ ಸರ್ವಭೂತೇಷು 3, ಕಶ್ಚಿದರ್ಥವ್ಯಪಾಶ್ರಯ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಸಮಾಧಿಯ ಸ್ಥಿತಿ ತಲುಪಿದವರಿಗೆ ಯಾಕೆ ಎಬ್ಬಿಸು ಅಂತ ಹೇಳಿ ಕೂಡಲ್ಲ, ಹಾಗೆ ಉತ್ತರ ಕೃಷ್ಣನು ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಕೃಷ್ಣ ಅಂದ, ಅದನ್ನು ಮಾಡೇ ಪಡಿಬೇಕಾದದ್ದು ಅವರಿಗೆ ಉಳಿದಿಲ್ಲ, ಅದಕ್ಕೆ ನನ್ನ ಎಬ್ಬಿಸು ಅಂತ ಅವ್ರು ಹೇಳಲ್ಲ ಅಂತಂದಂತೆ.
ಯಾರು ಯಾವುದನ್ನು ಮಾಡಿಯೇ ಪಡಿಬೇಕಾದದ್ದು ಅಂತ ಉಳಿದಿರ್ತದೆ ಅವ್ರು ಎಬ್ಬಿಸು ಅಂತ ಹೇಳಿ ಮಲಗಬೇಕಂತೆ. ಇತ್ತೀಚೆಗೆ ಮಲಗೋರು ಮಲಗಿಬಿಡ್ತಾರೆ, ನಾವು ಎದ್ದಾಗ ನಾವೇ ಎಬ್ಬಿಸ್ಕೊಳ್ಬೇಕಷ್ಟೆ, ಅದು ತಪ್ಪೇ. ಆದರೆ ಈ ಪ್ರಸಂಗ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ನೈವ ತಸ್ಯ ಕೃತೇನ ಅರ್ಥ, ಅವನಿಗೆ ಗೊತ್ತು, ಅವ ಅಪರೋಕ್ಷ ಜ್ಞಾನಿ, ಸದಾ ಭಗವಂತನ ಜೊತೆಗೆ ವ್ಯವಹರಿಸುವವ, ಅವನ ಜೊತೆಯಲ್ಲೇ ಆಟ ಆಡುವವ. ಅವ ನೋಡಿದವ ಅವನ ಜೊತೆಗೆ ನೋಡ್ತಾನೆ, ಅವ ಊಟ ಮಾಡಿದರೆ ಅವನ ಜೊತೆಗೆ ಮಾಡ್ತಾನೆ. ಅವನಿಗೆ ಭಗವಂತ ಎಲ್ಲೆಡೆ ಕಾಣ್ತಿರ್ತಾನೆ. ಅವನಿಗೆ ಸಂಧ್ಯಾ ವಂದನಾದಿಗಳಿಂದಲೇ ಪಡಿಬೇಕಾದದ್ದು ಉಳಿದಿರೋದಿಲ್ಲಂತೆ. ಹೀಗಾಗಿ ಅವ ನನ್ನ ಎಬುಸು ಅಂತ ಹೇಳೋದೇ ಇಲ್ಲಂತೆ. ಯಾಕೆ ಎಬುಸು ಅಂತ ಹೇಳಲ್ಲ ಅಂದರೆ ಮಾಡಿಸ್ಕೊಳ್ಳೇಬೇಕಾದವ ಮಾಡಿಸ್ಕೊಳ್ಳಿ ಅಂತಾನಂತೆ ದೇವರಿಗೆ, ಅಲ್ಲಿ ಹಾಕ್ತಿರ್ತಾನಂತ. ಈಗ ನನ್ನಿಂದ ಇದನ್ನು ಮಾಡಿಸ್ಕೋಬೇಕಾ, ಮಾಡಿಸ್ಕೋ. ಈಗ ನನ್ನ ಮಲಗಿಸ್ಬೇಕಾ, ಮಲಗಿಸ್ಕೋ. ಪ್ರಾಯಶಃ ಈ ವಿಷಯಗಳು ನಮ್ಮ ಅನುಭವಕ್ಕೆ ಬರೋದು ಕಠಿಣ ಆಗ್ತದೆ. ಅವ ಹಾಗೆ ಮಾತಾಡ್ತಿರ್ತಾನೆ ಪರಮಾತ್ಮನ ಜೊತೆಗೆ. ನನ್ನ ಎಬ್ಬಿಸ್ತೀಯಾ ಎಬ್ಬಿಸು, ಕೂಡಿಸ್ತೀಯಾ ಕೂಡಿಸು, ನಿಲ್ಲಿಸ್ತೀಯಾ ನಿಲ್ಲಿಸು, ಇಲ್ಲ ಕಳಿಸ್ತೀಯಾ ಕಳಿಸು. ಹೀಗೆ ಪರಮಾತ್ಮನ ಜೊತೆಗೆ ಯಾರು ವ್ಯವಹಾರ ನಡೆಸ್ತಿರ್ತಾರೆ ಅವರಿಗೆ ಭೂಮಿಯಲ್ಲಿ ಮಾಡಬೇಕಾದದ್ದು ಉಳಿದಿರೋದಿಲ್ಲ. ಅದಕ್ಕೆ ಲೋಕದ ಯಾವುದೋ ವ್ಯಕ್ತಿನ ಕರೆದು ನನ್ನೀಗ ಎಬ್ಬಿಸ್ಪ ಅಂತ ಅವ್ರು ಹೇಳೋದೇ ಇಲ್ಲಂತೆ. ಇದು ನೋಡಿ ಎಷ್ಟು ವಿಚಿತ್ರವಾದ ಮಾತು. ಹೀಗಾಗಿ ಆ ಕರ್ಮದ ವಿನಾಯಿತಿಯನ್ನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿರ್ತಾರಲ್ಲ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊಟ್ಟಿರ್ತಾನೆ ಪರಮಾತ್ಮ. ಆ ಮಟ್ಟ ತಲುಪಲಿಕ್ಕೋಸ್ಕರವಾಗಿಯೂ ಈ ಕರ್ಮವೇ ಕಾರಣ ಆಗಿರ್ತದೆ ಅವರಿಗೆ. ಅವರೇನು ಆ ಮಟ್ಟ ತಲುಪಿದ್ರು ಅವರು ಸುಮ್ಮನೆ ತಲುಪಲಿಲ್ಲ, ಈ ಪ್ರೊಸೆಸ್ಸಿನಲ್ಲೇ ಇವರು ಇದ್ದು ಮಾಡಿ ತಲುಪಿದ್ರಿಂದ ಅವರಿಗೆ ಆಗ ವಿನಾಯಿತಿ ಸಿಗ್ತದೆ. ಈಗಲೇ ವಿನಾಯಿತಿ ಕೊಡು ಅಂತಂದ್ರೆ ಅರ್ಥ ಏನಪ್ಪ ಅರ್ಜುನ ಅಂತಾನೆ. ನೋಡಿ, ಇಂಥ ಮಾತನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ, ಸೂಕ್ಷ್ಮ ಇದೆ. ನೈವತಸ್ಯ ಕೃತೇನ ಅರ್ಥ ನಾಕೃತೇ ನೇಹ ಕಶ್ಚನ. ಈ ಮಾತನ್ನು ಸ್ವಲ್ಪ ಗಮನಿಸಬೇಕು. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿರುವವರಿಗೂ ಕೂಡ ತಮಗಿಂತ ಉತ್ತಮರಾದ ಗುರುಗಳನ್ನು ಅವರೇನಾದರೂ ಗೌರವಿಸಲಿಲ್ಲ ಅಂದರೆ ಅವರಿಗೂ ಭಗವಂತ ಶಿಕ್ಷೆಯಂತೆ. ನಾನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದೆ, ಹೀಗಾಗಿ ದೊಡ್ಡವರು ತಮಗಿಂತ ಬಂದಾಗಲೂ ಅವರನ್ನು ಎಚ್ಚರಿಸದೆ ಹೋದರೆ, ಆಗಲೂ ಎದ್ದು ಅವರಿಗೆ ಗೌರವ ಕೊಡದೆ ಹೋದರೆ ಅವರಿಗೂ ಶಿಕ್ಷೆ ಆಗ್ತದಂತೆ, ಅವರಿಗೆ ಅದು ಕರ್ಮ ಅಂತ. ಕೃಷ್ಣ ಇದನ್ನು ಇಲ್ಲಿ ಅಂಶ ಚಿಂತನೆ ಮಾಡಿದ್ದಾನೆ ಅಂತಂತಾರೆ. ಯಾಕೆ? ಅವರಿಗೆ ಅದೂ ಕೂಡ ಕರ್ತವ್ಯ. ತಮಗಿಂತ ಉತ್ತಮರು ಬಂದಾಗ ಅವರನ್ನು ಗೌರವಿಸಬೇಕು ಅನ್ನೋದು ಅವ್ರಿಗೆ ಕರ್ತವ್ಯ. ನೋಡಿದ್ರ ಎಷ್ಟು ದೊಡ್ಡ ವ್ಯಕ್ತಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದವ ಅಂತ ಇಷ್ಟೋ ತನಕ ಹೊಗಳುತ್ತಿದ್ದ, ಇದ್ದಕ್ಕಿದ್ದಂತೆ ಹೇಳ್ದ ಅವ್ರಿಗೂ ಒಂದು ಎಚ್ಚರಿಕೆ ಅದ ಅಂತ ಕ್ಲಾಸ್ ಹಾಕಿದ. ದಟ್ ಈಸ್ ಎ ಕ್ಲಾಸ್. ಏನು? ಅವರಿಗಿಂತ ಉತ್ತಮರೇನಾದರೂ ಅವರ ಬಳಿಗೆ ಬಂದಾಗ ಸಮಾಧಿ ಸ್ಥಿತಿಯಲ್ಲಿದ್ದೇನೆ ಅಂತ ಕಾರಣ ಕೊಡೋ ಹಾಗಿಲ್ಲ, ಅವರನ್ನು ಗೌರವಿಸದೇ ಇದ್ದರೆ ಅವರಿಗೂ ಕರ್ಮದ ವಿನಾಯಿತಿ ಇಲ್ಲ ಅಂತಂದ್ಬಿಟ್ಟೆ ಕೃಷ್ಣ. ಎಷ್ಟು ಅದ್ಭುತ ನೋಡ್ರಿ. ಉಳಿದೆಲ್ಲ ಏನೋ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಗ್ಗೆ ಬೇಡ, ಆದರೆ ಗುರುದೇವತಾದಿಗಳನ್ನು ತಮಗಿಂತ ದೊಡ್ಡ ದೇವತೆಗಳು ತಮಗಿಂತ ದೊಡ್ಡ ಉತ್ತಮರು ಬಂದಾಗ ಆಗ ಅವರು ಕೂಡ ಅಲ್ಲಿ ನಿಭಾಯಿಸಲೇಬೇಕಂತೆ ಕರ್ತವ್ಯವನ್ನು. ಇಲ್ಲದೇ ಇದ್ದರೆ ಅವರಿಗೂ ಕೂಡ ಆ ಸಂದರ್ಭದಲ್ಲಿ ಅಪರಿಪೂರ್ಣ ಆಗ್ತದಂತೆ. ಅವರಿಗೇ ಬಿಡಲಿಲ್ಲ, ಇನ್ನು ನಾವೆಲ್ಲಿದ್ದೇವೆ ನೋಡಿ ಆದರೂ ಅರ್ಜುನ ಕರ್ಮದಲ್ಲಿ ವಿನಾಯಿತಿ ಕೇಳಬೇಡ ಅಂತಂದಂತೆ ಕೃಷ್ಣ. ಈ ಅರ್ಥವನ್ನು ಕೂಡ ಈ ಅಂಶದಲ್ಲಿ ನಾವು ಚಿಂತನೆ ಮಾಡಲಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ ಪದ್ಯಕ್ಕೆ ಹೀಗೆ ಅರ್ಥ ಮಾಡಿ ನಮಗೆ ಅನುಸಂಧಾನ ಮಾಡಿದರು. ಇನ್ನೂ ಅನೇಕ ರೀತಿಯಿಂದ ಅರ್ಥ ಮಾಡ್ತಾರೆ. ಇನ್ನೊಂದು ಅರ್ಥ ಇದೆ ಈ ಪದ್ಯಕ್ಕೆ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದವರಿಗೆ ಅಂತ ಇಷ್ಟು ಅರ್ಥ ಮಾಡಿದ್ವಿ. ಕರ್ಮದ ವಿನಾಯಿತಿ ಇನ್ನೊಬ್ಬರಿಗಿಲ್ವಂತೆ. ಯಾರಿಗೆ? ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಅನ್ನೋ ಪದ್ಯ ಹಾಗೂ ಈಗ ಹೇಳಿದ ಈ 18ನೇ ಪದ್ಯ ಇನ್ನೊಂದು ಅರ್ಥ. ಯಾರನ್ನು ಉದ್ದೇಶಿಸಿ ಕೃಷ್ಣ ಈ ಮಾತು ಹೇಳ್ದ ಅಂದರೆ, ಈಗಾಗಲೇ ಯಾರು ಮುಕ್ತರು ಅಂತಿದ್ದಾರಲ್ಲ ಅವರಿಗೂ ಕೂಡ ಕರ್ಮದ ವಿನಾಯಿತಿ ಇದೆ ಅಂತಂದಂತೆ. ಮುಕ್ತರು ಆತ್ಮರತಿ ಆತ್ಮತೃಪ್ತ ಆತ್ಮ ಸಂತುಷ್ಟ ಮಾನವ. ಹಾಗಾಗಿ ಮಾನವ ಮತ್ತು ಈ ಪದ್ಯ ನೈವತಸ್ಯ ಕೃತೇನ ಅರ್ಥ ಅನ್ನೋ ಪದ್ಯ ಏನಿದೆ ಇದು ಮುಕ್ತರನ್ನು ವಿಷೀಕರಿಸಿ ಮಾತನಾಡ್ತಾನಂತೆ.
ಅರ್ಜುನನ ಪ್ರಶ್ನೆ, ಕರ್ಮ ವಿನಾಯಿತಿ ಜೀವರಿಗೆ ಯಾವಾಗ? ಇದು ಸಾಮಾನ್ಯ ಪ್ರಶ್ನೆ. ಇದಕ್ಕೆ ಕೃಷ್ಣನ ಉತ್ತರ ಏನು ಅಂದರೆ ಇಬ್ಬರಿಗೆ ಅಂತ ಉತ್ತರ. ಮೋಕ್ಷಕ್ಕೆ ಹೋಗಿಲ್ಲ, ಮುಕ್ತಿಗೆ ಹೋಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡು ಅಪರೋಕ್ಷ ಜ್ಞಾನಿ ಆಗಿಬಿಟ್ಟಿದ್ದಾನೆ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪ್ತಿರ್ತಾನೆ, ಅವನಿಗೆ ಕರ್ಮದ ವಿನಾಯಿತಿ. ಈಗಾಗಲೇ ಮುಕ್ತಿಯನ್ನು ಯಾರು ಪಡೆದು ಬಿಟ್ಟಿದ್ದಾರೋ ಅವರಿಗೆ ಇನ್ನೇನೂ ಪಡೀಬೇಕಾದದ್ದು ಅಂತ ಜಗತ್ತಿನಲ್ಲಿ ಉಳಿದಿಲ್ಲ, ಅವರಿಗೂ ಕೂಡ ವಿಧಿ ನಿಷೇಧಗಳ ಅವಶ್ಯಕತೆ ಇಲ್ಲ, ಆದ್ದರಿಂದ ಕರ್ಮದಲ್ಲಿ ವಿನಾಯಿತಿ ಇದೆ. ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು, ಅಸಂಪ್ರಜ್ಞಾತ ಸಮಾಧಿಯವರು ನಾವಲ್ಲ, ಈಗಾಗಲೇ ನಮಗಿನ್ನೂ ಮುಕ್ತಿ ಸಿಕ್ಕಿಲ್ಲ, ಅಂದಮೇಲೆ ನಮಗೆ ಕರ್ಮದಲ್ಲಿ ಸರ್ವಥಾ ವಿನಾಯಿತಿ ಇಲ್ಲ. ಇದನ್ನೇ ಕೃಷ್ಣ ಸಾರಬೇಕಾಗಿದೆ ಅಂತ ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಹೀಗೆ ಮುಕ್ತರ ಬಗ್ಗೆ ಈ ಪದ್ಯ ಅಂತ ಒಂದರ್ಥ, ಅಸಂಪ್ರಜ್ಞಾತ ಸ್ಥಿತಿ ತಲುಪುವವ್ರ ಬಗ್ಗೆ ಈ ಪದ್ಯ ಅಂತ ಇನ್ನೊಂದರ್ಥ. ಎರಡೂ ಅರ್ಥದಲ್ಲಿಯೂ ಈ ಪದ್ಯವನ್ನು ವ್ಯಾಖ್ಯಾನ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಮುಂದಿನ ಪದ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಸರಿ, ಹಾಗಾದರೆ ಕನ್ಕ್ಲೂಷನ್ ಏನು? ಕನ್ಕ್ಲೂಷನ್ ಹೇಳಿಬಿಟ್ಟೆ ನಾನು. ಕನ್ಕ್ಲೂಷನ್ ಈಗ ಪದ್ಯದಲ್ಲಿ ನೋಡ್ತೇವೆ ಅಷ್ಟೆ. ಇಬ್ಬರಿಗೆ ಕರ್ಮದ ವಿನಾಯಿತಿ ಇದೆ ಅಂತಂದು, ಒಂದು ಬಿ ಸಮಾಧಿ ಸ್ಥಿತಿ ತಲುಪುವವ ಮುಕ್ತನು, ಇಬ್ಬರಿಗೆ. ಹಾಗಾದರೆ ಇಲ್ಲ ಅಂತಂಥೇಳಿ ಕನ್ಕ್ಲೂಷನನ್ನು ಹೇಳಬೇಕಲ್ಲ ಕೃಷ್ಣ. ಹೇಗೆ ಹೇಳ್ತಾನೆ ನೋಡಿ. ಆದ್ದರಿಂದ ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಂ ಪ್ರಾಪ್ನೋತಿ ಪೂರುಷಃ. ತಸ್ಮಾತ್, ಎಲ್ಲೇ ಪದ್ಯಗಳಲ್ಲಿ ನೀವು ಗಮನಿಸ್ಬೋದು, ಭಗವದ್ಗೀತೆ ಸ್ಟಡಿ ಮಾಡುವಾಗ ಒಂದಿಷ್ಟು ವಿಷಯವನ್ನು ಹೇಳಿ ಕೊನೆಗೆ ಒಂದು ಕಡೆ ಇದ್ದಕ್ಕಿದ್ದಂತೆ ತಸ್ಮಾತ್ ಅಂತಂತ, ಅಥವಾ ಅತಃ ಅಂತಾನೆ. ಅಲ್ಲಿ ಎಲ್ಲಿ ತಸ್ಮಾತ್ ಅತಃ ಅಂತ ಆಡ್ತಿರ್ತಾನೆ ಅದು ಕನ್ಕ್ಲೂಷನ್ ಅಂತ ಅರ್ಥ. ಬಂದ ಕನ್ಕ್ಲೂಷನ್ನಿಗೆ ಬಂದ ಅಂತ ಅರ್ಥ. ಏನು ಕನ್ಕ್ಲೂಷನ್ನಿಗೆ ಬಂದ ಅಂತ ನಾವು ನೋಡ್ಕೊಳ್ಬೇಕು. ಹಿಂದೆ ಹೇಳಿದ ಇಷ್ಟು ವಿಷಯಗಳ ಸರದಿ ವಿಚಾರ ಮಾಡಿದ ಬಳಿಕ ಏನು ಸಿಕ್ತೀಗ ಅಂತಂದರೆ, ಇಬ್ಬರಿಗೆ ಕರ್ಮದ ವಿನಾಯಿತಿ ಇದೆ, ಇನ್ಯಾರಿಗೂ ವಿನಾಯಿತಿ ಇಲ್ಲ ಅನ್ನೋದು ಸಿದ್ಧ ಆದ ಮೇಲೆ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಂತ ಕನ್ಕ್ಲೂಷನ್ಗೆ ಬಂದ. ನೀನು ಫಲದ ಆಸೆಯನ್ನು ತೊರೆದು ಏನು ಮಾಡಲೇಬೇಕಾದದ್ದು ಅಂತ ನಿನಗೆ ವಿಹಿತವಾದದ್ದಿದೆಯೋ ಅದನ್ನು ನೀನು ಆಚರಣೆ ಮಾಡಲೇಬೇಕು, ಬೇರೆ ಉಪಾಯನೇ ಇಲ್ಲ ಅಂತ ಅರ್ಥ. ಮುಕ್ತರಿಗೆ ಕರ್ಮದಿಂದ ಪ್ರಯೋಜನ ಇಲ್ಲ ಅಲ್ವಾ? ಮುಕ್ತರು ಕರ್ಮ ಮಾಡಿ ಏನು ಮಾಡಬೇಕು? ಪ್ರಯೋಜನ ಇಲ್ಲ, ಪಡಿಬೇಕಾದದ್ದು ಪಡೆದು ಬಿಟ್ಟಿದ್ದಾರೆ. ಹಾಗಾದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ತಲುಪಿದವನಿಗೆ ಅವನೂ ಕೂಡ ಒಂದರ್ಥದಲ್ಲಿ ಎಲ್ಲ ಪಡಿಬೇಕಾದದ್ದನ್ನು ಪಡೆದೇ ಬಿಟ್ಟಿದ್ದಾನೆ. ಇನ್ನು ಪಡಿಲೇಬೇಕಾಗಿದೆ ಮುಕ್ತಿ ಅಂತ ಹಾತುರಿತಾ ಇರೋರು ನಾವೇ ತಾನೇ ಅಮುಕ್ತರು, ನಮಗಾಗೇ ಕರ್ಮಬಂಧನ ಅನ್ನೋದಿದ್ದರಿಂದ ನೀನು ಕರ್ಮದಲ್ಲಿ ತೊಡಗಲೇಬೇಕು. ಅಸಕ್ತಃ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಹೀಗಾಗಿ ಮನುಷ್ಯ ಫಲದಾಸೆಯನ್ನು ಬಿಟ್ಟು ಭಗವಂತನ ಜ್ಞಾನಕ್ಕಾಗಿ ಕರ್ಮ ಮಾಡಲೇಬೇಕು. ಆ ಕರ್ಮದ ಮೂಲಕ ಜ್ಞಾನ ಪಡೆದು ಭಗವಂತನ ಅನುಗ್ರಹದಿಂದ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಅಂತ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಇನ್ನು ಮುಂದಿನ ಪದ್ಯದಲ್ಲಿ ಕೃಷ್ಣ ಮತ್ತೊಂದು ಅದ್ಭುತವಾದ ವಿಷಯ ಹೇಳ್ತಾನೆ. ನಿಮಗೊಂದು ಸ್ವಾರಸ್ಯ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಾಡೋರು, ಅಪರೋಕ್ಷ ಜ್ಞಾನ ಬಂದಿರ್ತದಂತೆ, ಆದರೆ ಅವರು ಯಾವಾಗಲೂ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೇನವರು ತಲುಪ್ತಿರೋದಿಲ್ಲ. ಹಂಗೂ ಒಂದು ಅವಸ್ಥೆ ಇದೆ ಅಂತೆ. ಮುಕ್ತರಲ್ಲ ಇವರು, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗ್ತಾರೆ ಅಂಥೇಳೂ ಅಲ್ಲ, ಆದರೆ ಅಪರೋಕ್ಷ ಜ್ಞಾನ ಬಂದಿದೆ. ಹಂಗೂ ಕೆಲವರಿದ್ದಾರೆ, ಆ ರೀತಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃಷ್ಣ ಪರಮಾತ್ಮ ಅವ್ರ ಬಗ್ಗೆ ಹೇಳ್ತಾನೆ ಈ ಮಾತಿನಲ್ಲಿ. ನೋಡು, ತಮ್ಮ ಕರ್ಮಾನುಷ್ಠಾನವನ್ನು ನಡೆಸಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗುವ ಮೊದಲು ಅಪರೋಕ್ಷ ಜ್ಞಾನಿಗಳಾದರೂ ಕೂಡ ಕರ್ಮದಲ್ಲಿ ರತರಾಗಿದ್ದಾರೆ. ಎಂಥ ವಿಚಿತ್ರ! ಅಪರೋಕ್ಷ ಜ್ಞಾನ ಬಂದರೂ ಕರ್ಮದಲ್ಲಿ ರತರಾದವ್ರನ್ನ ತೋರಿಸ್ತೇನೆ ನಿನಗೆ, ಅವರನ್ನು ನೋಡಿ ಆದರೂ ಕರ್ಮದಲ್ಲಿ ರತನಾಗು ಅಂತ. ನಮಗೆ ಆವಾಗ ಸಂದೇಹ ಬರಲಿಕ್ಕೆ ಶುರು ಆಗ್ತದೆ. ಯಾಕೆ?
ಅಲ್ಲ, ಅವರು ಜ್ಞಾನ ಪಡ್ಕೊಂಡ್ಬಿಟ್ರಲ್ಲ, ದೇವರನ್ನು ಅಪರೋಕ್ಷೀಕರಿಸ್ಕೊಂಡಾಗಿದೆ, ಪುನಃ ಯಾಕೆ ಅವರು ಕರ್ಮದಲ್ಲಿ ತೊಡಗುತ್ತಾರೆ? ಬಿಟ್ಟರೆ ಸಾಕಲ್ಲ. ದೇವರ ಸಾಕ್ಷಾತ್ಕಾರಕ್ಕಾಗಿಯೇ ಕರ್ಮ ಅಂತ ಆದರೆ ಅವರು ಪಡೆದಾಗಿದೆ, ಪಡೆದವರು ಪುನಃ ಕರ್ಮದಲ್ಲಿ ತೊಡಗುತ್ತಾರೆ ಅಂತ ಕೃಷ್ಣ ಹೇಳಿದ. ಯಾಕೆ ನೋಡಿ, ಇದೊಂದು ರಹಸ್ಯ. ಏನು ರಹಸ್ಯ ಅಂದರೆ, ಜ್ಞಾನ ಬಂತು ಅಪರೋಕ್ಷ, ಕರ್ಮದಲ್ಲಿ ಯಾಕೆ ತೊಡಗಿರ್ತಾರ ಆವಾಗ ಅಂದರೆ ಮುಕ್ತಿಯಲ್ಲಿ ಆನಂದದ ಅತಿಶಯ ಆಗ್ತದಂತೆ. ದಟ್ಸ್ ಎ ಬೋನಸ್ ಪಾಯಿಂಟ್. ಕೆಲವು ಇನ್ವೆಸ್ಟ್ಮೆಂಟಿಗೆ ಬೋನಸ್ ಪಾಯಿಂಟ್ ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ. ಲೋಕದ ವ್ಯವಸ್ಥೆಯಲ್ಲೇ ಇಷ್ಟು ಬೋನಸ್ ಪಾಯಿಂಟ್ಸ್ ಇರ್ತಾವಲ್ಲ, ಹಾಗೆ ಅಪರೋಕ್ಷ ಜ್ಞಾನಿ ಆದರೂ ಅವನಿಗೆ ಕರ್ಮದಲ್ಲಿ ತೊಡಗಬೇಕು ಅಂತ ಯಾಕೆ ಹೋಗ್ತಾನೆ ಅಂದರೆ, ಅವ ಜ್ಞಾನಕ್ಕಾಗಿ ತೊಡಗಲ್ಲ, ಜ್ಞಾನ ಬಂದುಬಿಟ್ಟಿರ್ತದೆ, ಮುಕ್ತಿಯಲ್ಲಿ ಆನಂದದ ಹೆಚ್ಚಿನ ಅಪೇಕ್ಷೆಯಲ್ಲಿ ತೊಡಗಿರ್ತಾನೆ, ಹೆಚ್ಚಿನ ಅತಿಶಯಕ್ಕಾಗಿ ತೊಡಗ್ತಾನೆ. ಅಪೇಕ್ಷೆ ಅಲ್ಲ, ಅತಿಶಯಕ್ಕಾಗಿ ತೊಡಗ್ತಾನಂತ. ಇದಕ್ಕೆ ಉದಾಹರಣೆ ಕೊಡ್ತಾನೆ ಕೃಷ್ಣ. ನೋಡಿ, ಹೆಸರಿಟ್ಟು ಉದಾಹರಿಸಿಬಿಟ್ಟ. ಯಾರವರು? ಅವರನ್ನು ಗುರುತಿಸ್ಕೊಳ್ಬೇಕು. ಅವರು ನಮಗೆಲ್ಲ ಮಾಡೆಲ್ ಇದ್ದ ಹಾಗೆ. ಅವರನ್ನು ನೋಡಿ ನೆನಪಿಸ್ಕೊಂಡಾದರೂ ನಾವು ಕರ್ಮದಲ್ಲಿ ತೊಡಗಬೇಕು. ನೋಡಿದ್ರ ಯಾರವರು? ಕೃಷ್ಣ ಹೇಳಿದ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ. ಜನಕ ಪ್ರಿಯವ್ರತ ಮಹಾರಾಜರ ಚರಿತ್ರೆ ಕೇಳಿದ್ದೇವೆ. ಅವರು ಜ್ಞಾನಿಗಳು, ಆದರೆ ಎಂದೂ ಕರ್ಮ ಇವತ್ತಿನವರೆಗೂ ಬಿಡಲಿಲ್ಲಂತವರು. ಅವರಿಗೆ ಕರ್ಮ ಇವತ್ತಿನವರೆಗೂ ಕೂಡ ಅವ್ರ ಜೊತೆಯಲ್ಲೇ ಇದೆ ಅಂತೆ. ಅಲ್ಲ, ಜ್ಞಾನ ಆಗಿಬಿಟ್ಟಿದೆ ಅಲ್ಲ ಅವರಿಗೆ. ಜ್ಞಾನ ಆಗಿದೆ, ಮುಕ್ತಿಯಲ್ಲಿ ಬೋನಸ್ ಪಾಯಿಂಟ್ ಇದೆ ಅಲ್ಲ ಅಂತ ಈಗಲೂ ಮಾಡ್ತಾನೆ ಇದ್ದಾರಂತೆ. ಹಾಗಾದರೆ ಕರ್ಮದ ವಿನಾಯಿತಿ ಅಪರೋಕ್ಷ ಜ್ಞಾನಿ ಆದರೆ ಇಲ್ಲ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಆವಾಗಲೇ ಹೇಳಿದ್ನೆಲ್ಲ, ನೆಕ್ಸ್ಟ್ ಸ್ಟೆಪ್ಪು ಆಗ ಮಾತ್ರ ಇಲ್ಲ ಅಂತ ತಿಳಿಬೇಕಂತ. ಅಪರೋಕ್ಷ ಜ್ಞಾನಿಯಾಗಿಯೂ ಕೂಡ ಮೋಕ್ಷದ ಆನಂದ ಅತಿಶಯಕ್ಕೋಸ್ಕರ ಕರ್ಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರಲ್ಲಪ್ಪ ಜನಕಾದಿಗಳು, ಅವರನ್ನು ನೋಡಿ ಆದರೂ ಕೂಡ ಕರ್ಮದಲ್ಲಿ ತೊಡಗು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಲ್ಲಿ ನೀವೊಂದು ಸ್ವಾರಸ್ಯ ತಿಳ್ಕೊಳ್ಬೇಕು. ಕೃಷ್ಣ ಇದ್ದಕ್ಕಿದ್ದಂತೆ ಈ ಶಬ್ದ ಆಡುವಾಗ ಕರ್ಮಣೈವಹಿ ಅಂತಂದ್ಬಿಟ್ಟ. ಕರ್ಮಣೈವಹಿ, ಕರ್ಮದಿಂದಲೇ ಅಂತ ಅರ್ಥ. ಕರ್ಮದಿಂದಲೇ ಅಂದರೆ ಕೃಷ್ಣನಿಗೆ ಜ್ಞಾನ ಬೇಕಿಲ್ವೇನೋ ಅಂತ ಬಹಳ ಜನರಿಗೆ ಈಗೊಂದು ಅರ್ಥ ಆಗಿಬಿಡ್ತು. ಓ ಕರ್ಮಣೈವಹಿ ಸಂಸಿದ್ಧಿಂ ಅಂತ ಏವಕಾರ ಹಾಕಿಬಿಟ್ನಲ್ಲ, ಹೀಗೆ ಕನ್ಫ್ಯೂಸ್ ಆಗಿದ್ದಾರೆ ಕೆಲವರು. ಅದಕ್ಕೂ ಕೃಷ್ಣ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿಕೊಳ್ಬೇಕು, ಏನು ಅಭಿಪ್ರಾಯದಲ್ಲಿ ಈ ಶಬ್ದ ಆಡಿದ ಅಂತ. ಅದೆಲ್ಲ ಉಪನಿಷತ್ತಿನಂತೆ ಆಡ್ತಿರ್ತಾನೆ. ಏವಕಾರಕ್ಕೆ ನಮಗೆ ಬುದ್ಧಿಗೆ ತೋಚಿದ ಅರ್ಥ ನಾವು ಮಾಡಬಾರ್ದು. ಯಾಕಂದರೆ ಕರ್ಮದಿಂದಲೇ ಜ್ಞಾನ ಬೇಕಿಲ್ಲ ಅನ್ನೋ ಅರ್ಥ ಮಾಡಿಬಿಟ್ರೆ, ಹಿಂದೆಲ್ಲ ಕೃಷ್ಣ ಜ್ಞಾನ ಬೇಕು ಅಂತ ಹೇಳಿದ್ರ ಮಾತನ್ನು ಹೆಂಗೆ ವಿರೋಧ ಪರಿಹಾರ ಮಾಡ್ತೀವಿ ಅಲ್ವಾ? ಅದು ನಮಗೆ ಜವಾಬ್ದಾರಿ ಇರಬೇಕಲ್ಲ ವ್ಯಾಖ್ಯಾನ ಮಾಡೋರಿಗೆ. ಭಗವದ್ಗೀತೆಯನ್ನು ಹೇಗೆ ಅರ್ಥೈಸಬೇಕು? ಅದಕ್ಕೆ ಕರ್ಮದಿಂದ ಜ್ಞಾನದ ಪಡೆದು ಮುಕ್ತಿಯನ್ನು ಪಡೆದಿದ್ದಾರೆ ಅಂತ ಅರ್ಥ. ಕರ್ಮದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ ಪಡೆದಿದ್ದಾರೆ ಹೊರತು ಕರ್ಮ ಮಾತ್ರ ಜ್ಞಾನ ಅಲ್ಲ ಅನ್ನೋ ಅರ್ಥದಲ್ಲಿ ಕೃಷ್ಣ ಏವ ಅಂತ ಆಡಿಲ್ಲ. ಹಾಗೆ ಅಭಿಪ್ರಾಯ ಮಾಡಲಿಕ್ಕೆ ಪ್ರಯೋಗಗಳಿವೆ. ಕೆಲವರು ಹೇಳ್ತಾರೆ ಲಾಂಗಲೇನ ಜೀವಾಮಹ ಅಂತಿರ್ತಾರೆ. ಕರ್ಮಣ ಅನ್ನೋ ತೃತೀಯಕ್ಕೆ ಹೆಂಗೆ ಅರ್ಥ ಮಾಡಬೇಕು? ಲಾಂಗಲೇನ ಜೀವಾಮಹ. ಲಾಂಗಲ ನೇಗಿಲಿಟ್ಟುಕೊಂಡೇ ಬದುಕು ನಡೆಸ್ತೇವೆ ಅಂತಾರೆ. ಬದುಕಿಗೆ ನೇಗಿಲು ಬಿಟ್ಟು ಬೇರೆ ಉಪಾಯನೇ ಇಲ್ವಾ ರೈತರಿಗೆ? ಆದರೆ ಹೇಳುವಾಗ ಶಬ್ದ ಹೇಗೆ ಆಡ್ತಿರ್ತಾರೆ? ಲಾಂಗಲೇನ ಜೀವಾಮಹ ಅಂತ. ಅಂದ್ರೆ ಅರ್ಥ ಏನು? ನಮ್ಮ ಇಡೀ ಬದುಕಿನ ಸಾಧನ ಪ್ರಮುಖವಾಗಿ ಲಾಂಗಲ ಆಗಿದೆ. ಅದ್ರ ಮೂಲಕವಾಗಿ ಧಾನ್ಯದ ಮೂಲಕವಾಗಿ ಬದುಕು ನಡೆಸ್ತೇವೆ. ಹೆಂಗೋ ಹಾಗೆ ಮನುಷ್ಯ ಕರ್ಮಣೈವಹಿ ಸಂಸಿದ್ಧಿಂ ಅನ್ನೋಲ್ಲಿ ಕರ್ಮಣ ಅಂತಂದರೆ ಕರ್ಮದಿಂದ ಜ್ಞಾನ ಪಡೆದು ಜ್ಞಾನದಿಂದ ಮುಕ್ತಿ ಪಡೆದಿದ್ದೇವೆ ಅಂತ ಅರ್ಥ ಅಂತ. ಹೀಗೆ ಚಿಂತನೆ ಮಾಡಬೇಕು, ಆ ರೀತಿ ಅನುಸಂಧಾನ ಮಾಡಬೇಕೇ ಹೊರತು ಜ್ಞಾನ ಬಿಟ್ಟು ಅನ್ನೋ ಅರ್ಥವೂ ಕೃಷ್ಣನಿಗೆ ಅಭಿಪ್ರೇತ ಅಲ್ಲ.
ಅಥವಾ ಸಂಸಿದ್ಧಿ ಅಂದರೆ ಮುಕ್ತಿ ಅಂತ ಒಂದು ಅರ್ಥ, ಸಂಸಿದ್ಧಿ ಅಂದರೆ ಜ್ಞಾನ ಅಂತ ಇನ್ನೊಂದು ಅರ್ಥ. ಜನಕಾದಿಗಳು ಕರ್ಮಣೈವ ಹಿ ಸಂಸಿದ್ಧಿಂ ಅಂದರೆ ಜ್ಞಾನದಿಂದಲೇ, ಕರ್ಮದಿಂದಲೇ ಜ್ಞಾನ ಪಡೆದಿದ್ದಾರೆ ಅಂತ ಅರ್ಥ. ಹೀಗೆ ಅರ್ಥ ಮಾಡಿ ಕೃಷ್ಣ ಪರಮಾತ್ಮ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಆ ಜನಕಾದಿಗಳನ್ನು ನೋಡಿ ಆದರೂ ಮುಕ್ತಿಯಲ್ಲಿ ಆನಂದ ಅತಿಶಯಕ್ಕೆ ಅಂತ ಅವ್ರು ಮಾಡಲಿ, ಆದರೆ ಇನ್ನೂ ಮುಕ್ತಿ ಅಲ್ಲ, ಜ್ಞಾನನೇ ಬಂದಿಲ್ಲ, ಅದಕ್ಕಾಗಾದರೂ ಕರ್ಮ ಮಾಡಲಿ ಅಂತ ಕೃಷ್ಣ ಅವರನ್ನು ಉದಾಹರಿಸಿದಂತೆ. ಅವರಾದರೂ ಯಾಕೆ ಮಾಡ್ತಾರೆ ಅನ್ನಲಿಕ್ಕೆ ಒಂದು ಕಾರಣ ಮುಕ್ತಿಯಲ್ಲಿ ಆನಂದ ಅತಿಶಯ, ಎರಡನೇ ಕಾರಣ ಕೃಷ್ಣನೇ ಕೊಟ್ಬಿಟ್ಟ, ಲೋಕ ಸಂಗ್ರಹಮೇವ ಅಂತಂತ. ನೋಡಿ ಎಷ್ಟು ವಿಶೇಷ ಇದೆ. ಲೋಕ ಸಂಗ್ರಹಮೇವ ಅಂದರೆ ಲೋಕದ ಸಜ್ಜನರಿಗೆ ಜನಕನೇ ಕರ್ಮ ಬಿಟ್ಟ, ನಾವು ಬಿಟ್ಟರೆ ನಡೀತದೆ ಅನ್ನೋ ದುರ್ಬುದ್ಧಿ ಬರಬಾರ್ದು. ಜನಕ ಮಾಡ್ತಿದ್ದ, ಅವ ಮಾಡ್ತಿದ್ದಾನಲ್ಲ, ನಾವು ಹಾಗೆ ಮಾಡಬೇಕು ಅನ್ನುವಂಥ ಬುದ್ಧಿ ಕರ್ಮದಲ್ಲಿ ಅವರಿಗೆ ಪ್ರವೃತ್ತಿ ಹುಟ್ಟಿಸ್ಬೇಕು. ಎಂಥ ದೊಡ್ಡ ಜವಾಬ್ದಾರಿ ನೋಡಿ. ಹೇಳ್ತದೆ ಪ್ರಮಾಣ ಕೃಷ್ಣ ಸಂಹಿತೆಯಲ್ಲಿ, ಅಜ್ಞಾನಾಂ ಜ್ಞಾನದಂ ಕರ್ಮ ಜ್ಞಾನಿನಾಂ ಲೋಕ ಸಂಗ್ರಹಾತ್ ಅದ್ಧೈವ ತುಷ್ಟಿದಂ ಮಹ್ಯಂ ಸಾ ಮುಕ್ತಾನಂದ ಪೂರ್ತಿದ ಅಂತಂದಿದ್ದಾರೆ. ಸಿದ್ಧಿ ಪಡ್ಕೊಂಡ ಜ್ಞಾನಿಗಳಿಗೆ ದೇವರು ಎರಡು ಜವಾಬ್ದಾರಿ ಇಟ್ಟಿರ್ತಾನಂತ. ನೀವು ನಿಮ್ಮ ಮುಕ್ತಿಯಲ್ಲಿ ಆನಂದ ಅತಿಶಯ ಪಡ್ಕೊಳ್ಬೇಕು, ಖರೆ, ಅದಕ್ಕೂ ಕರ್ಮ ಮಾಡ್ರಿ, ಇಲ್ಲ ಅಂತಲ್ಲ, ನಾ ಪ್ರಸನ್ನನಾಗ್ತೇನೆ. ಆದರೆ ತಿಳಿಯದೇ ಇದ್ದ ಅಜ್ಞಾನಿ ವರ್ಗಕ್ಕೂ ಕೂಡ ಕರ್ಮ ಮಾಡೋದರಲ್ಲಿ ತೊಡಗಿಸೋ ಜವಾಬ್ದಾರಿ ಅವರಿಗೆ ಕೊಟ್ಟಿರ್ತಾನೆ. ಎಂಥ ವಿಚಿತ್ರ ಪರಮಾತ್ಮ ಭಗವಂತ. ಮೇಲಿಂದ ಮೇಲೆ ಭೂಮಿಗೆ ಜ್ಞಾನಿಗಳನ್ನು ಯಾಕೆ ಕಳಿಸ್ತಾನೆ? ಆ ಕಳಿಸಿದ ಜ್ಞಾನಿಗಳಾದರೂ ನಮ್ಮ ನಿಮ್ಮ ನಡಂತರನೇ ಯಾಕೆ ಇರ್ತಾರೆ ನೋಡಿದ್ರೆ? ಯಾಕಿರಬೇಕು? ಅವ್ರು ಕಾಡಿಗೆ ಹೋಗಿಬಿಡ್ಬೋದು, ನದಿ ತೀರಕ್ಕೆ ಹೋಗ್ಬೋದು, ಎಲ್ಲೋ ಒಂದು ಗುಡಿಸಲು ಕಟ್ಟಿಕೊಂಡು ಯಾರ ಜನಸಂದಣಿ ಬೇಡ, ಯಾವುದು ಉಪದೇಶ ಮಾಡೋದು ಬೇಡ, ಒಬ್ಬರನ್ನ ನೋಡೋದು ಬೇಡ ಅಂತ ಮಾಡ್ಬೋದಲ್ಲ. ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಅವರಿಗೆ ಅದೂ ಒಂದು ಆದೇಶ ಮಾಡಿದ್ದಾನೆ. ನನ್ನ ಪ್ರೀತಿಯ ಪೂರ್ಣತೆಯನ್ನು ನೀವು ಪಡೆಯೋಬೇಕು ಅಂತಾದರೆ ಏನೂ ಗೊತ್ತಿಲ್ಲದ ಅಜ್ಞಾನಿಗಳಿಗೂ ಕರ್ಮದಲ್ಲಿ ತೊಡಗಿಸ್ರಿ, ಆಮೇಲೆ ನಾನು ಪ್ರೀತನಾಗ್ತೇನೆ ಅಂತ ಅನ್ನತ್ತೆ ಭಗವಂತ. ಹೀಗಾಗಿಯೇ ಅಸಂಪ್ರಜ್ಞಾತ ಸಮಾಧಿ ಅನ್ನೋದು ನಿರಂತರವಾಗಿ ಅವರಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲಂತೆ ದೇವರು. ಯಾವಾಗಲೂ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಬಿಡಲ್ಲ ಭಗವಂತ ಅವರನ್ನು. ಯಾಕೆ ಬಿಡಲ್ಲ? ನಮ್ಮ ನಿಮ್ಮೆಲ್ಲರ ಮೇಲೆ ಕರುಣೆಯಿಂದ ಬಿಡಲ್ಲ ಅಂತ, ಅಷ್ಟೇ, ಬೇರೆ ಅಲ್ಲ. ಈ ವ್ಯಕ್ತಿ ಸದಾ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗಿಬಿಟ್ರೆ ನನ್ನ ಹತ್ರ ಬರಲಿಕ್ಕೆ ಅಂತ ಇನ್ನೂ ಸಾಕಷ್ಟು ಸಜ್ಜನರಿದ್ದಾರೆ, ಅವರಿಗೆ ಕರ್ಮ ಮಾರ್ಗದ ಜ್ಞಾನವೇ ಇಲ್ಲ, ಅದನ್ನು ತೋರಿಸೋರು ಯಾರು? ಆಶ್ಚರ್ಯ. ದೇವರನ್ನು ಕಂಡವರು ನಮ್ಮ ಜೊತೆಗೆ ಮಾತಾಡಲ್ಲ, ಯಾರು ದೇವರನ್ನು ಕಂಡಿಲ್ಲ ಅವರು ಮಾತು ನಿಲ್ಲಿಸಲ್ಲ. ಹಾಗಾದರೆ ನಾವು ದೇವರನ್ನು ಕಾಣೋದು ಹೇಗೆ? ಕಂಡವರು ಮಾತಾಡಲ್ಲ, ಕಂಡದೇ ಇರೋರು ಮಾತು ನಿಲ್ಲಿಸಲ್ಲ, ಅಂತೂ ಇಂತೂ ನಮ್ಮ ಹಣೆ ಬಾರ ಕಠಿಣ ಆಗ್ತಿತ್ತು. ಅದಕ್ಕೆ ಪರಮಾತ್ಮ ಲೋಕ ಸಂಗ್ರಹಮೇವ ಅಂತಂದ. ಅದಕ್ಕೇನೆ ದೇವರನ್ನು ಕಂಡವರನ್ನು ಕೂಡ ಯಾವಾಗಲೂ ಸಮಾಧಿ ಸ್ಥಿತಿಗೂ ತಲುಪಬಾರದವರು. ಯಾವಾಗಲೂ ತನ್ನ ಬಳಿಗೇನೆ ಅವರ ಕೈ ಹಿಡಿದು ಎಳ್ಕೊಂಡು ತಾನೇ ತನ್ನ ವೈಕುಂಠಕ್ಕೆ ಕರ್ಕೊಂಡು ತಕ್ಷಣಕ್ಕೂ ಹೋಗೋದಿಲ್ಲಂತೆ. ಕಾಲ ತಡವರಿಸ್ತಾನೆ. ಇರಲಿ ಪರವಾಗಿಲ್ಲ, ಎಲ್ಲ ಸಾಧನೆ ಮುಗಿದೋದಲ್ಲ, ಮುಗಿಲಿ ಪರವಾಗಿಲ್ಲ ಅಂತಾನಂತೆ. ಮುಗಿಲಿ ಪರವಾಗಿಲ್ಲ, ನಿಮಗೆ ಸ್ಪೆಷಲ್ ಆಫೀಸರ್ ಅಂತ ನಾನು ನೇಮಕ ಮಾಡಿದ್ದೇನೆ, ರಿಟೈರ್ಡ್ ಆದಮೇಲೂ ಕೆಲಸಕ್ಕೆ ಸೇರಿಸ್ತಾರಂತೆ. ಯಾಕೆಂದರೆ ಜೂನಿಯರಿಗೆಲ್ಲ ನೀವು ಟ್ರೈನಿಂಗ್ ಕೊಡ್ರಿ, ಆಮೇಲೆ ನಿಮ್ಮನ್ನು ರಿಟೈರ್ಡ್ ಮಾಡ್ತೇವೆ ಅಂತಾರಂತೆ. ಇವತ್ತಿನ ವ್ಯವಸ್ಥೆನೇ ಹೀಗಿದೆ ಅಂದರೆ ಭಗವಂತ ಎಷ್ಟು ಕರುಣಾಮಯಿ. ಅದಕ್ಕಾಗಿ ಜನಕ ಪ್ರಿಯವ್ರತಾದಿ ರಾಜರು ಎಲ್ಲ ಪಡಿಬೇಕಾದದ್ದು ಪಡೆದು ಎಂಥ ಅಪರೋಕ್ಷ ಜ್ಞಾನಿ ಅಂತಾದರೂ ಕೂಡ ಲೋಕದ ಅಜ್ಞ ಜನರಿಗೂ ಕರ್ಮದಲ್ಲಿ ತೊಡಗಿಸೋ ಜವಾಬ್ದಾರಿ ಇಟ್ಟುಕೊಂಡು ತೊಡಗಿಸಿದ್ರಿಂದ ದೇವರ ಪ್ರೀತಿ ಹೆಚ್ಚಾಗ್ತದೆ ಅಂಥೇಳಿ ಅವರೂ ಕೂಡ ನಮ್ಮ ಸಲುವಾಗಿ ಕರ್ಮದಲ್ಲಿ ತೊಡಗುತ್ತಿರ್ತಾರಪ್ಪ, ಅವರನ್ನು ನೋಡಿ ಆದರೂ ನೀನು ಕರ್ಮದಲ್ಲಿ ತೊಡಗು ಅಂತಾನಂತೆ ಕೃಷ್ಣ ಪರಮಾತ್ಮ. ಈ ಅರ್ಥ ಈ ಪದ್ಯಕ್ಕೆ ಮಾಡ್ರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಮಹಾನುಭಾವರು ನಮಗೆ ಭಗವದ್ಗೀತೆಯ ಅನೇಕ ಅಭಿಪ್ರಾಯಗಳನ್ನು ಅನುಸಂಧಾನಕ್ಕೆ ತರಿಸ್ತಾರೆ. ನಾವು ಅದನ್ನು ಚಿಂತಿಸೋಣ, ನಾಳೆ ಮತ್ತೆ ಮುಂದುವರಿಸೋಣ. ನಾಳೆನೇ
ಅನಿವಾರ್ಯದಿಂದ ಇನ್ನೊಂದು ಏನೋ ಕಾರ್ಯಕ್ರಮ ಯೋಜನೆ ಆಗಿದ್ದರಿಂದ ನಾಳೆನೇ ಇದರದ್ದು ಈ ಮಾಸದ ಮಂಗಳವನ್ನು ನಡೆಸ್ತಾ ಇದ್ದೇವೆ. ಮತ್ತು ಮುಂದಿನ ಮಾಸದ್ದನ್ನು ಮುಂದೆ ನಾನು ಅದನ್ನು ದಿನಾಂಕ ನಿಗದಿಪಡಿಸಿ ಹೇಳ್ತೇನೆ. ಹಾಗಾಗಿ ನಾಳೆನೇ ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.